ಯಾಕೆ ಮಿಡಲ್ ಅಲ್ಲೇ ಮಿಡ್ ವೀಕ್ ಎಲಿಮಿನೇಟ್ ಆಗ್ಬಿಟ್ರಿ ಅಂತ? ಸರ್ ಇಲ್ಲ, ಇದು ಸೆಕೆಂಡ್ ವೀಕಲ್ಲೇ ನನಗೆ ಗೊತ್ತಾಗೋಗಿತ್ತು ಸರ್. ಅಲ್ಲಿ ಗುಂಪುಗಾರಿಕೆ ಮಾಡ್ತಾ ಇದ್ರು. ಎಲ್ಲರೂ ಪ್ಲಾನ್ ಹಾಕೊಂಡು ಈಗ ಫಸ್ಟ್ ವೀಕಲ್ಲಿ ಒಬ್ರು ನನ್ಗೆ ಓಟ್ ಹಾಕಲ್ಲ. ಅಂದ್ರೆ ತುಂಬಾ ಒಳ್ಳೆಯವನು, ಅವ್ನು ಕೆಲಸ ಮಾಡ್ತಾನೆ, ತುಂಬಾ ನೀಟ್ ಮಾಡ್ತಾನೆ ಅಂತ ಹ್ಮ್. ಎಲ್ಲರೂ ಸೇರಿ 3 ಸಲ ಕ್ಲಾಪ್ಸ್ ತಟ್ಟಿದ್ದಾರೆ. ಆ ತರ ಹೆಸರು ತಗೊಂಡಿದ್ಕೆ ಯಾರು ನನ್ನ ನಾಮಿನಿ ಮಾಡಲ್ಲ ಫಸ್ಟ್ ವೀಕ್. ಎಲ್ಲಾರ್ಗೂ ನನ್ ಕಂಡ್ರೆ ಪ್ರೀತಿ ಒಂಥರ ಎಲ್ಲ ಇರುತ್ತೆ. ಆದ್ರೆ ಮಂಜು ಭಾಷಿಣಿ ಅವ್ರು ಮಾತ್ರ ಜಲಸ್ ಆಗ್ಬಿಡುತ್ತೆ. ಹ್ಮ್. ಅವ್ರು ಬಂದ್ಬಿಟ್ಟು ನನ್ಗೆ ಡೈರೆಕ್ಟ್ ಆಗಿ ಕೇಳ್ತಾರೆ, ಎಲ್ಲಾರ್ದು ಹೆಸರು ತೆಗೆದ್ರು, ನಿಮ್ಮ ಹೆಸರು ಯಾಕೆ ತೆಗಿಲಿಲ್ಲ, ನೀವು ಸೇಫ್ ಗೇಮ್ ಮಾಡ್ತಾ ಇದ್ದೀರಾ, ಹಂಗೆ ಹಿಂಗೆ ಅಂತ ಸ್ಟಾರ್ಟ್ ಮಾಡಿದ್ರು. ಹ್ಮ್. ಮೇಡಮ್ ಹಂಗಿದ್ರೆ ನನ್ನ ಹೆಸರೇ ತಗೊಳ್ಳಿ, ನನ್ನೇ ಕಳಪೆ ಅಂತ ಹಾಕಿ, ನನ್ನೇ ನಾಮಿನಿ ಹಾಕಿ, ಕಾಲಿಗೆ ಬೀಳ್ತೀನಿ ಅಂತೆಲ್ಲ ಆಕ್ಟಿಂಗ್ ಮಾಡಿದೆ. ಆಮೇಲೆ ಸೋತವರೇ ಗೆದ್ದವರು ಅಂತ ಹುಳ ಬಿಟ್ಟೆ. ಅಂದ್ರೆ ನೀವು ನನ್ನ ಸೋಲ್ಸಿದ್ರೆ ನಾನೇ ಫೈನಲಿಸ್ಟ್ ಆಗ್ತೀನಿ ಅಂತ. ಅಂದ್ರೆ ಅಲ್ಲಿ ಉಲ್ಟಾ ಆಗ್ತಾ ಇತ್ತು. ಏನ್ ಅನ್ಕೊಳ್ತೀವೋ ಅದ್ ಬಿಟ್ಟು ಬೇರೆ ಆಗೋದು. ಹ್ಮ್. ಇವ್ರು ಗೆಲ್ತಾರೆ ಅಂದ್ರೆ ಗೆಲ್ಲೋರು ಸೋಲೋರು, ಸೋಲೋರು ಗೆಲ್ಲೋರು. ಹ್ಮ್. ಆಮೇಲೆ ನನ್ಗೊಂದು ಗೇಮ್ ಕೊಟ್ಟಿರ್ತಾರೆ, ಸೀಕ್ರೆಟ್ ಟಾಸ್ಕ್. ಅದ್ರಲ್ಲಿ ನೀವು ಸೋತ್ರೇನೆ ವಿನ್ ಆಗೋದು ಅಂತ ನಮ್ಗೆ ಹೇಳಿ ಕಳಿಸಿರ್ತಾರೆ. ಹ್ಮ್. ಅದರಿಂದ ನಾವು ಬೇಕು ಅಂತ ಸೋಲ್ತೀವಿ. ಹ್ಮ್. ಸೋತ್ ಮೇಲೆ ನಾವು ಗೆಲ್ತೀವಿ. ಅಂದ್ರೆ ಆ ತರ ಫೈನಲಿಸ್ಟ್ ಲಿಸ್ಟಿಗೆ ಓಟದಲ್ಲಿ ಹೋಗ್ತೀವಿ ಅಷ್ಟೇ, ಫೈನಲಿಸ್ಟ್ ಆಗಲ್ಲ. ಆ ಥೀಮ್ ನ ಇಟ್ಕೊಂಡು ಅವ್ರು ಹಂಗ್ ಬಂದಾಗ ಅಟ್ಯಾಕ್ ಮಾಡಕ್ಕೆ ನಾನು ಹಿಂಗೆ ಅಟ್ಯಾಕ್ ಮಾಡ್ತೀನಿ. ಹ್ಮ್. ನನ್ಗೆ ಮಾಡಿ ಮೇಡಮ್, ನನ್ಗೆ ಮಾಡಿ ಮೇಡಮ್, ಪ್ಲೀಸ್ ಮೇಡಮ್ ಅಂತ. ಹ್ಮ್. 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 ಅಂದ್ರೆ ನಾನು ಸೋಲಕ್ಕೆ ಬಂದಿದ್ದೀನಿ, ನಾನು ಗೆಲ್ಲಕ್ ಬಂದಿಲ್ಲ, ನನ್ನೇ ಮಾಡಿ ಅಂತ ರೇಗಿಸ್ತೀನಿ. ಹ್ಮ್. ಅವ್ರೇನ್ ಮಾಡ್ತಾರೆ, ಒಳಗೆ ರೂಮ್ ಹೋಗ್ಬಿಟ್ಟು ಒಬ್ಬೊಬ್ರನ್ನೇ ಕರೆದ್ಬಿಟ್ಟು ನನ್ನ ನಾಮಿನಿ ಮಾಡಿ ಈ ಸಲಿ ಅವ್ರನ್ನೇ ಆಚೆ ಹಾಕೋಣ ಅಂತ ದುಶ್ಮನಿ ತರ ಸ್ಟಾರ್ಟ್ ಮಾಡ್ತಾರೆ. ಅದು ನನಗೆ ಒಂದು ತೂತ್ ಇರುತ್ತೆ ಕ್ಯಾಮ್ರಾಗೆ, ರೂಮ್ಗೂ ಹಾಲ್ಗೂ. ಹ್ಮ್. ಅಲ್ಲಿಂದ ಕೇಳಿಸ್ತಿರುತ್ತೆ. ನಾನು ಹಿಂಗ್ ಸಡನ್ ಆಗಿ ತಿರುಗ್ತೀನಿ, ಸಡನ್ ಆಗಿ ಹಂಗೆ ನೋಡ್ತಾವ್ರೆ ಅಂತಾರೆ, ಸೈಲೆಂಟ್ ಆಗ್ತಾರೆ. ಆಮೇಲೆ ಆ ಬಿಹೇವಲ್ ಗೊತ್ತಾಗ್ಬಿಡುತ್ತೆ, ನನ್ನ ಬಗ್ಗೆನೇ ಮಾತಾಡ್ತಾ ಇದಾರೆ, ನಂದೇ ಇದು ಅಂತ. ಹ್ಮ್. ನನಗೆ ಸ್ಪಂದನ ಬಂದು ತುಂಬಾ ಮರ್ಯಾದೆ ಕೊಡ್ತಾಳೆ, ಅವಳಿಗೆ ನಾನು ತುಂಬಾ ಮರ್ಯಾದೆ ಕೊಡ್ತೀನಿ. ಅವಳಿಗೂ ಆ ಲೆಕ್ಕಕ್ಕೆ ಲಾಸ್ಟ್ ದಿನ ಅವಳು ತಂದು ಇಟ್ಟಿದ್ದು ನಂಗೆ ತುಂಬಾ ಬೇಜಾರಾಯ್ತು. ಅವಳನ್ನು ಅಷ್ಟು ಬ್ರೈನ್ ವಾಶ್ ಮಾಡಿದ್ದಾರೆ ಅಂದ್ರೆ ಯಾ ಲೆಕ್ಕಕ್ಕೆ. ಈಗ ನಂದು ಅವಳದು ಏನೂ ಇಲ್ಲ, ಜಗಳ ಇಲ್ಲ. ಅವಳು ಮಾಡಕ್ ಕಾರಣ ಮಂಜು ಭಾಷಿಣಿ ಅವರ ಹೇಳಿಕೆ ಮಾತಿಂದಾನೆ, ಅವಳು ಓನ್ ಡಿಸಿಷನ್ ದಿಂದ. ಯಾಕಂದ್ರೆ ಅಷ್ಟು ಜನದಲ್ಲಿ ಜಗಳ ಆಡದೆ ಕೆಲಸ ಅಂಡರ್ಸ್ಟ್ಯಾಂಡಿಂಗ್ ಅಲ್ಲಿ ಮಾತಾಡ್ಕೊಂಡು ಮಾಡ್ತಾ ಇದ್ದಿದ್ದು ಸ್ಪಂದನ, ನಾನು, ಆಮೇಲೆ ಚಂದ್ರಪ್ರಭಾ ಅವರು. ಅಂದ್ರೆ ಸ್ಪಂದನ ಜೊತೆ ಮಾಳು ಇದ್ರು, ಹ್ಮ್. ಅವರಿಬ್ರು ನಾವಿಬ್ರೇ ಮಾಡ್ತಾ ಇದ್ದಿದ್ದು. ಮಿಕ್ದವ್ರೆಲ್ಲ ಬರೀ ಒತ್ಲ ಹೊಡೆಯೋರು. ಹ್ಮ್. ಹ್ಮ್. ಸುಮ್ನೆ ಅವ್ರು ಸರಿ ಮಾಡಿಲ್ಲ, ಇವ್ರು ಸರಿ ಮಾಡಿಲ್ಲ, ಕಂಪ್ಲೇಂಟು, ಆಮೇಲೆ ಅವ್ರದ್ದು ಇಲ್ಲೇ ಮಾಡಿಲ್ಲ, ಇಲ್ಲೇ ಬಿಟ್ಟವ್ರೆ ಅಂತ ಹೇಳೋದು. ಅಲ್ಲಿಂದ ಒಂದು ಲೋಟ ಎತ್ತಿಕ್ಕಕ್ಕೆ ಅಭಿಷೇಕು ಹ್ಮ್. ಒಂದು ದೊಡ್ಡ ರಂಪನ್ ರಾಧ ಅಂತಾನೆ ಮಾಡ್ತಾರೆ, ಅದಕ್ಕೊಂದು ದೊಡ್ಡ ಜಗಳ ಮಾಡ್ತೀನಿ. ಹ್ಮ್. ಅವಾಗ ಹೇಳ್ ಅವ್ರ ಹತ್ರ ಹೇಳ್ಸ್ಕೊಂಡ್ ಮಾಡ್ಬೇಕಾ ಅಂತ ಅಳುನು ಬಂದ್ಬಿಡುತ್ತೆ ನನ್ಗೆ. ಅಂದ್ರೆ ಹಂಗೆ ತಿಳ್ಕೊಂಡ್ ಮಾಡಕ್ಕಾಗಲ್ವಾ, ರಾಜರಿಂದ ಹೇಳ್ಸ್ಕೊಂಡ್ ಬೈಸ್ಕೊಂಡೇ ಮಾಡ್ಬೇಕಾ? ಹ್ಮ್. ಅವ್ರವ್ರ ವಯಸ್ಸಿದ ಕೆಲಸ ಮಾಡ್ಬೇಕು. ಇಲ್ಲ ನಮ್ ಕಡೆಯವರೇ ಜಂಟಿಗಳೆಲ್ಲ ಒಂದ್ ಕಡೆ ತಾನೆ. ಹ್ಮ್. ಆ ಒಂದ್ ಲೋಟ ಎತ್ಕೊ ಬಂದ್ ಕೊಟ್ಟಿದ್ರೆ ನಾನೇ ತೊಳೆದು ಬಿಡ್ತಿದ್ದೆ. ಅದನ್ನ ತರಕ್ಕೂನು ಅದನ್ನ ಹಾ ಹೂ ಅಂತ ಕಿರ್ಚ್ಕೊಂಡು ನೀನ್ ಹೈಲೈಟ್ ಆಗಿ ಮಾತಾಡ್ಬೇಕಾ ಅನ್ಬಿಟ್ಟು ನಾನು ಅವ್ರಿಗೆ ರೇಗ್ಬಿಟ್ಟು ಜಗಳ ಮಾಡಿ ಕೊನೆಗೆ ನಾನೇ ಎತ್ಕೊ ಬಂದು ತೊಳೆದಿಡ್ತೀನಿ. ಅವಾಗ ಎಲ್ಲಾರು ಒಂಥರ ಬೇಷ್ ಅಂತಾರೆ, ನಂಗೆ ಕಣ್ಣಲ್ಲಿ ನೀರ್ ಬರುತ್ತೆ. ಆಮೇಲೆ ಎಲ್ಲಾರ ಕೈಲೂ ಕ್ಲಾಪ್ಸ್ ತಟ್ಟಿಸ್ತಾರೆ. ಅಂದ್ರೆ ಎಲ್ಲಾರ್ದು ಅವನೇ ಮಾಡ್ತಾನೆ, ಅಂದ್ರೆ ತಿಳ್ಕೊಂಡ್ ಮಾಡ್ತಾನೆ, ಆತರ ನೀವ್ ಯಾಕಿಲ್ಲ ಅಂತ ನನ್ನ ಹೊಗಳ್ತಾರೆ. ಅವಾಗ ಅಳುನೇ ಬಂದ್ಬಿಡುತ್ತೆ. ಅಂದ್ರೆ ಪ್ರೀತಿಗೆ ಅಳು ಬರುತ್ತೆ. ಆದ್ರೆ ಇವ್ ನನ್ ಮಕ್ಳು ನನ್ ಮಾತು ಕೇಳ್ತಿಲ್ವಲ್ಲ, ನಾವು ಬೈಸ್ಕೊಳ್ತಿದೀವಲ್ಲ ಅನ್ನೋದು ಎಕ್ಸ್ಟ್ರಾ ಅಳು ಬರುತ್ತೆ. ಅದನ್ನ ಹಾಕೇ ಇಲ್ವಂತೆ, ನನಗೆ ಗೊತ್ತೇ ಇಲ್ಲ ಅದು. ಹ್ಮ್. ಅದ್ರ ತರ 3 ಸಲಿ ಕ್ಲಾಪ್ಸ್ ತಟ್ತಾರೆ ಸರ್. ಒಂದ್ಸಲಿ ಬಾತ್ರೂಮ್ ತೊಳೆದಿದ್ಕೆ, ಒಂದ್ಸಲಿ ಮನೆ ಮೇಂಟೆನೆನ್ಸ್ಗೆ, ಆಮೇಲೆ ಪಾತ್ರೆ ತೊಳೆದಿ ಅದನ್ನ ಜೋಡ್ಸೋದು ಶೆಲ್ಫ್ ಅಲ್ಲಿ. ಅದನ್ನು ಹೈಲಿ ಪ್ರೊಫೆಷನಲ್ ಆಗಿ ಜೋಡಿಸ್ತಿದ್ದೆ, ಒಂದೊಂದನ್ನು ಒಂಥರ ಸ್ಟೈಲ್ ಆಗಿ ಕಾಣೋ ತರ. ನಮ್ಮನೆ, ನನ್ ಸೊತ್ತು, ಆ ತರ ಬಿಗ್ ಬಾಸ್ ಮನೇನ ನಾನು ಟ್ರೀಟ್ ಮಾಡ್ತಾ ಇದ್ದೆ. ಅವರೆಲ್ಲ ಬಂದು ಇದು ಲಾಡ್ಜು, ಅವ್ನ್ ಮಾಡ್ಲಿ, ಬೇಕಾದ್ರೆ ಇವ್ನ್ ಮಾಡ್ಲಿ ಅಂತ ಎಷ್ಟು ಗಲೀಜಾಗಿ ಒಂದ್ 2 ದಿನ ಎಲ್ಲ ಜಗಳ ಆಡ್ಕೊಂಡು ಯಾರು ಕ್ಲೀನ್ ಮಾಡ್ಲಿಲ್ಲ. ಹ್ಮ್. ಅವತ್ತು ಲಾಡ್ಜ್ಗಿಂತ ಮೋಸ ಆಗಿತ್ತು. ಅಷ್ಟು ಗಲೀಜು ಕಿಚನ್. ಅವಾಗ ಹೋಗ್ಬಿಟ್ಟು ನಾನು ಕಿಚನ್ ಇದ್ರಲ್ಲಿ ಆ ಗ್ಯಾಸ್ ಸ್ಟವ್ ಇರುತ್ತಲ್ಲ, ಅಷ್ಟು ಜಿಡ್ಡು, ಅಷ್ಟು ಗಲೀಜು ಮಾಡಿದ್ರು. ಯಾರು ಕೆಲಸ ಮಾಡಲ್ಲ ಅಂತ ಸ್ಟ್ರೈಕ್ ಮಾಡ್ತಾ ಇದ್ರು. ನಾನು ಚಂದ್ರಪ್ರಭಾಗೆ ಹೇಳಿದೆ, ಸರ್ ನಾನು ಮಾಡಕ್ ಹೋಗ್ತೇನೆ, ಬರಂಗಿದ್ರೆ ಬನ್ನಿ ಅಂತ. ಅವರು ಇವ್ನು ಉಳಿಸ್ಕೊಳ್ತಾ ಇರೋದು, ಕ್ಲಾಪ್ಸ್ ತಡ್ತಾ ಇರೋದೇ ಮನೆ ಕೆಲಸ ಮಾಡಿ ಅಂತ, ನೀನ್ ನಿಂತ್ಕೋ ನಾನೇ ಪಾತ್ರೆ ತೊಳಿತೀನಿ ಅಂತ. ನಂದೆಲ್ಲ ಅವರೇ ತೊಳಿತಾರೆ. ಅದಾದ್ಮೇಲೆ ಶೆಲ್ಫಾರ ನಾನ್ ತೊಳಿತೀನಿ ಅಂದ್ಬಿಟ್ಟು ಗ್ಯಾಸ್ ಸ್ಟವ್ದು ಫುಲ್ ಇದನ್ನ ಅವ್ರಾಗಿದ್ರೆ ಚಂದ್ರಪ್ರಭಾಗೆ ಬಿಟ್ಟಿದ್ರೆ ಅವ್ರು ಬರೀ ಸುಮ್ನೆ ಎಳೆದ್ಬಿಟ್ಟು ಸುಮ್ನೆ ಅನ್ಬಿಟ್ಟಿರೋರು, ಕಸ ತೆಗೆದ್ಬಿಟ್ಟಿರೋರು. ನಾನು ವಿಮ್ನ ನೀರಲ್ಲಿ ಹಾಕೊಂಡು ಅದನ್ನೆಲ್ಲ ಚುಮ್ಕ್ಸಿ ಜಿಡ್ಡೆಲ್ಲ ಹೋಗ್ಸಿ ಸ್ವಲ್ಪ ಹೊತ್ತು ಮೆತ್ತಗಾಗ್ಲಿ ಅಂತ ಬಿಟ್ಟು ನೀಟಾಗಿ ಉಜ್ಜುತ್ತಾ ಇರ್ತೀನಿ. ಇದ್ದಕ್ಕಿದ್ದಂಗೆ ಅಶ್ವಿನಿ ಗೌಡ ಅವರು, ಜಾನು ಅವ್ರು ಬರ್ತಾರೆ. ಅಯ್ಯೋ ಏನ್ ಇಷ್ಟು ಸೂಪರ್ ಆಗಿ ಮಾಡ್ಬಿಟ್ಟಿದ್ದೀರಾ, ವಾವ್ ನೀವ್ ಏನ್ ಮಾಡಿದ್ರು, ಎಷ್ಟು ಇಂಟ್ರೆಸ್ಟ್ ತಗೊಂಡ್ ಮಾಡ್ತೀರಾ ಅನ್ಬಿಟ್ಟು ತಿರ್ಗಾ ಕರ್ದಿ ಕ್ಲಾಪ್ಸ್ ತರಿಸ್ಬಿಟ್ರು. ಅಡಿಗೆ ಮನೆ ಎಷ್ಟು ಕ್ಲೀನ್ ಆಗಿ ಜೋಡಿಸಿದ್ದಾರೆ, ಪ್ಲಸ್ ಇದ್ ಮಾಡಿದ್ದಾರೆ ಅಂತ. ಆದ್ರೆ ಪಾತ್ರೆ ಅವ್ರು ತೊಳ್ಕೊಡ್ತಾ ಇದ್ರು, ನಾನ್ ಜೋಡಿಸ್ತಾ ಇದ್ದೆ.
ಈ ಮುಂದ್ಗಡೆ ಸ್ಲ್ಯಾಬ್ ಮಾತ್ರ ಫುಲ್ ಕ್ಲೀನ್ ಮಾಡಿದೆ. ಅದೆಲ್ಲ ಒಂದು ಚೂರು ಬಿಡದಂಗೆ ಒಂದೊಂದು ಸ್ಟವ್ದು ಕಬ್ಬಣಗಳೆತ್ತಿ ಎಲ್ಲ ಒರೆಸಿ ಹೊಸದಾಗಿ ನಾವು ಫಸ್ಟ್ ಬಂದಾಗ ಹೆಂಗಿತ್ತು ಮನೆ ಆ ಲೆವೆಲ್ಗೆ ಮಾಡಿದೆ. ಅದಕ್ಕೊಂದ್ಸಲಿ ಕ್ಲಾಪ್ಸ್ ತಟ್ತಾರೆ. ಅದು ಬಿಟ್ಟು ಇನ್ನೊಂದ್ಸಲಿಗೂ ಕ್ಲಾಪ್ಸ್ ತಟ್ತಾರೆ. ಅಂದ್ರೆ 3 ಸಲಿದು ಕ್ಲಾಪ್ಸ್ ತಟ್ಟಿರೋದು ಹಾಕೇ ಇಲ್ವಂತೆ. ಯಾವಾಗ ತಟ್ಟಿದ್ರು ಅಂತ ಎಲ್ಲ ಕೇಳ್ತಾವ್ರೆ. ಆದ್ರೆ ಬರೀ ಜಗಳ ಆಡಿದ್ದು ಹಾಕಿದಾರಂತೆ. ಆದ್ರೆ ಜಗಳ ಬಂದು ನಾನು ಯಾವುದು ಕೆದ್ಕೊಂಡು ಹೋಗಿ ಆಡಿದ್ದಲ್ಲ. ಒಂದು ಮನೆ ನೀಟಾಗಿ ಇಲ್ಲ ಅಂತ ಜಗಳ ಆಯ್ತು. ಅದನ್ನ ಏಳ್ಸ್ಕೊಂಡ್ ಮಾಡ್ಬೇಕಂತ. ಇನ್ನೊಂದು ಬಂದು ಚಂದ್ರಪ್ರಭು ಅವರು ಡೇ 1 ಇಂದನೇ ನಂದು ಮೇಕಪ್ ವಿಷಯ ಅಂತ ನಾನು ಯಾವ ಮೇಕಪ್ ಸಾಮಾನು ತಗೊಂಡೋಗಿರ್ಲಿಲ್ಲ. ಬರೀ ಕೇರ್ ಅಂದ್ರೆ ಮಾಯಶ್ಚರೈಸರು, ಆಮೇಲೆ ವಿಟಮಿನ್ ಸಿದು, ಆಮೇಲೆ ಸನ್ಸ್ಕ್ರೀನ್ ಲೋಷನ್ನು, ಆಮೇಲೆ ಬಾಡಿ ಲೋಷನ್ನು, ಆಮೇಲೆ ಹೇರ್ಗೆ ಶಾಂಪೂ, ಕಂಡೀಷ್ನರು, ಆಮೇಲೆ ಏರ್ ಸಿರಮ್ ಅಷ್ಟೇ. ಅದು ಬಿಟ್ಟು ಕಣ್ಣು ನಂದು ರೆಡ್ ಆಗುತ್ತೆ ಅಂತ ಐ ಡ್ರಾಪ್ಸು, ಆಮೇಲೆ ಲಿಪ್ಸ್ಟಿಕ್ ಅಂತಾನು ಹೇಳಿದ್ರು. ಅದು ಬಂದು ಲಿಪ್ ಬಾಂಬ್ ವೈಟ್ ಕಲರ್ ಇರುತ್ತೆ ಒಳಗಡೆ, ಅದು ಶೈನಿಂಗ್ ಬರೋದಕ್ಕೆ. ನಂದು ಡ್ರೈ ತರ ಕಾಣುತ್ತೆ ಅಂದ್ಬಿಟ್ಟು ಅದೊಂದು ಹಚ್ಕೊಳ್ತಿದ್ದೆ. ಅದು ಬಿಟ್ಟು ಟ್ಯಾಬ್ಲೆಟ್ಸ್ ಬಂದು ಹೇರ್ ಫಾಲ್ ಆಗಬಾರ್ದು ಅಂತ, ಯಾಕಂದ್ರೆ ನಾನು ಟ್ರೀಟ್ಮೆಂಟ್ ಅಲ್ಲೇ ಇದ್ದೆ. ಹೇರ್ ಫಾಲ್ ಆಗಬಾರ್ದು ಅಂತ ರಾತ್ರಿ ಮಲಗಬೇಕಾದ್ರೆ 3 ತರ ಟ್ಯಾಬ್ಲೆಟ್, ಅಂದ್ರೆ 1, 2, 3 ಅಂತ ಇರುತ್ತೆ. ಅದರಲ್ಲಿ 1, 2 ಒಂದಿನ ತಗೊಂಡ್ರೆ 1, 3 ಇನ್ನೊಂದು ದಿನ ತಗೋಬೇಕು. ಆದ್ರೆ 1 ಮಾತ್ರ ಡೈಲಿ ತಗೋಬೇಕು. ಆ ಮಾತ್ರೆ ನುಂಗ್ತಿದ್ದೆ. ಅದು ಬಿಟ್ಟು ಏರ್ಗೆ ಸಿರಮ್ ಒಂದು, ಸ್ಪ್ರೇ ಒಂದು, ಆಮೇಲೆ ಮಿಕ್ಕಿದ ಕಡೆ ಇಂದುಲೇಖ ಆಯಿಲ್ ಹಾಕ್ತಿದ್ದೆ. ಬಾಡಿಗೆ ಬಂದು ಗೋಕುಲ್ ಪೌಡ್ರು ಹಾಕ್ತಾ ಇದ್ದೆ ಅಷ್ಟೇ. ಇದರಲ್ಲಿ ಮೇಕಪ್ ಸಾಮಾನು ಎಲ್ಲಿಂದ ಬಂತು? ಟ್ರೀಟ್ಮೆಂಟ್ ಸಾಮಾನು ಇದು. ಇವ್ರೇನ್ ಮಾಡಿದ್ರು, ಮೇಕಪ್ ಸಾಮಾನು ಮೆಡಿಕಲ್ ಸ್ಟೋರು ಅಂತ ಹೇಳ್ತೀನಿ, ನೀನು ಸುಮ್ಮನೆ ನಗ್ತಾರೋ, ನಾನು ತಲೆ ಚೆಚ್ಚೋದಂಗೆ ಒದ್ದಾಡ್ತೀನಿ, ನೀನು ಆ್ಯಕ್ಟಿಂಗ್ ಅದಕ್ಕೆ ಸಪೋರ್ಟ್ ಮಾಡ್ಕೊಂಡು ನಗ್ತಾ ಇರೋ ಅಂತ. ಅದು ನನಗೆ ಎಲ್ಲೋ ಕಂಟೆಂಟ್ ಇರ್ಬೋದು, ಯಾಕಂದ್ರೆ ಇವರು ಅದರಲ್ಲೇ ಬೆಳೆದು ಬಂದವರು, ನಾನು ಹೊಸಬ. ಅವ್ರು ಹೇಳಿದ್ದಕ್ಕೆ ಮೂಗ್ ತಲೆ ತರ ಅನ್ಕೊಂಡು ಹೀ ಅನ್ಕೊಂಡಿದ್ದೆ. ಅದೇನಾಯ್ತು, ಬರ್ತಾ 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 ತಮಾಷೆನೇ ಅನ್ನಿಸ್ತಿತ್ತು. ಅಂದ್ರೆ ನಾವಿಬ್ರು ಪ್ಲಾನ್ ಮಾಡ್ಕೊಂಡು ಮಾಡ್ತಿದೀವಲ್ಲ ಅಂತ ಅವ್ರಿಗೆ ಸಪೋರ್ಟ್ ಮಾಡ್ಕೊಂಡು ನನ್ನ ಬಗ್ಗೆ ಅವರು ಅಯ್ಯೋ ಮೇಕಪ್ ಹೋಯ್ತಾರೆ ಅಯ್ಯೋ ಅಂತಿದ್ರೆ ನಾನು ನಕ್ಕೊಂಡಿರ್ತೀನಿ, ಯಾಕಂದ್ರೆ ಪ್ಲಾನ್ಡ್ ಅಂತ. ಆದ್ರೆ ಜನದ ಮುಂದೆ ಅದು ಲಾಸ್ಟ್ ಅಲ್ಲಿ ಗೊತ್ತಾಯ್ತು. ಅಂದ್ರೆ ಯಾವಾಗ ನಾನು ಸ್ನಾನಕ್ಕೆ ಹೋಗಿರ್ತೀನಿ, ಆದ್ರೆ ಹಿಂದಿನ ದಿವಸ ನಾವು ಹೋಟ್ಲು ಸೀಸ್ ಆಗಿ ಅದೇ ಅಲ್ಲೇ ಹೋಟ್ಲಲ್ಲಿ ಇರ್ತೀವಿ, ಅವತ್ತು ಮೈಕ್ ಇರಲ್ಲ, ಫುಲ್ ಆಗಿ ಮಾತಾಡ್ಕೊಂಡಿರ್ತೀವಿ. ಫುಲ್ ಆಗಿ ಅಂದ್ರೆ ಇವಾಗ ಹೆಂಗೂ ಇಂಡಿಯಾ ಫುಲ್ ನ್ಯೂಸ್ ಆಗಿರುತ್ತೆ, ನಾಳೆ ನಮ್ದೇ ಜಗಳ ಮಾಡ್ಬಿಟ್ರೆ ಫುಲ್ ಹೈಲೈಟ್ ಆಗ್ಬಿಡುತ್ತೆ ಅಂತ. ಅವಾಗ ಈ ಲೆವೆಲ್ಗೆ ಆಡ್ತಾರೆ ಡ್ರಾಮಾ ಅನ್ನೋದು ನನಗೆ ಗೊತ್ತಿರಲ್ಲ. ಆಮೇಲೆ ಸ್ನಾನಕ್ಕೆ ಹೋದಾಗ ಈಗಲೇ ಸ್ಟಾರ್ಟ್ ಆಗುತ್ತೆ ಅನ್ನೋದು ಗೊತ್ತಿರಲಿಲ್ಲ. ಟೈಮ್ ನಾವು ಮಾತಾಡ್ಕೊಂಡಿರ್ಲಿಲ್ಲ. ಸ್ನಾನಕ್ಕೆ ನಾನು ಹೋಗ್ತಾ ಇದ್ದೆ 20 ನಿಮಿಷ. ನಂದೇನ್ ಬಾಡಿ ಅಷ್ಟು ಅಗಲ ಇಲ್ಲ, ನಂದೇನು 6 ಪ್ಯಾಕ್ ಅಲ್ಲ ಅಷ್ಟೊಂದು ಉಚ್ಕೊಳಗೆ. ಒಂದೊಂದ್ಸಲಿ ಶಾಂಪು ಹಾಕೋದು, ನೀರ್ ಹಾಕೋದು, ಮೈಗೆ ಮಕ್ಕಳಿಗೆ ಸೋಪ್ ಹಾಕೋದು, ನೀರ್ ಹಾಕೋದು, ಇಲ್ಲಿಗೆ ಸೋಪ್ ಹಾಕೋದು, ನೀರ್ ಹಾಕೋದು, ಕಂಡೀಷನರ್ ಹಾಕೋದು, ಬಿಡೋದು. 20 ನಿಮಿಷದಲ್ಲಿ ಮುಗಿಯುತ್ತೆ. ಆದ್ರೆ ಅಲ್ಲಿ ತಣ್ಣೀರು ಬಿಸಿನೀರು 2 ಬಚ್ಚಲು ಮನೆ ಇತ್ತು. ಒಂದ್ರಲ್ಲಿ ಬಿಸಿನೀರು ಬರ್ತಾನೆ ಇರಲಿಲ್ಲ, ಒಂದ್ರಲ್ಲಿ ಬರೀ ಬಿಸಿನೀರು ಬರೋದು. ಎಲ್ಲಾರು 90% ಬಿಸಿನೀರ್ಗೆ ಹೋಗೋರು. ತಣ್ಣೀರ್ಗೆ ಹೋಗು ಅಂದ್ರೆ ಯಾರು ಹೋಗಲ್ಲ. ಯಾವಾಗ್ಲೂ ಬಾಕ್ಲು ತೆಗ್ದಂಗಿರುತ್ತೆ, ಖಾಲಿನೇ ಇರುತ್ತೆ. ನಾನು ಯಾರ್ಯಾರು ಹೋಗ್ತೀರಾ ಹೋಗಿ, ನೀವು ಹೋಗ್ತೀರಾ ಅಯ್ಯಪ್ಪ ತಣ್ಣೀರ್ ಬೇಡ, ಅಯ್ಯಪ್ಪ ತಣ್ಣೀರ್ ಬೇಡ ಅಂತಾರೆ. ನಾನು ಹೋದಾಗ್ಲೇ ಬಂದು ಬಾಕ್ಲು ತಡ್ತಾರೆ. ತಣ್ಣೀರ್ ಮಾಡಲ್ಲ, ಸುಮ್ನೆ ಇವರು ಕ್ರಿಯೇಟ್ ಮಾಡಕ್ಕೆ. ಅಯ್ಯೋ ಎಷ್ಟೋ ಸತೀಶ್ ಸರ್ ಅನ್ಕೊಂಡು ನನಗೆ ಪಿತ್ತ ನೆತ್ತಿಗಿರುತ್ತೆ. 5 ನಿಮಿಷ ಆಗಿರುತ್ತೆ, ಇವ್ರು 2 ಅವರ್ ಅಂತಾರೆ. ಅಂದ್ರೆ 20 ನಿಮಿಷಕ್ಕೆ ಆಚೆ ಬರ್ತಿದ್ದೆ. ಅದು ಬೇಕಾದ್ರೆ ಅಲ್ಲಿ ಕ್ಯಾಲ್ಕುಲೇಟ್ 24 hour ಬಾರ್ 7 ಅಲ್ಲಿ ಲೆಕ್ಕ ಸಿಕ್ಕಿದ್ರೆ ಚೆಕ್ ಮಾಡಿ. ಆಮೇಲೆ ಆ ಬಾತ್ರೂಮ್ಗೆ ಯಾರೂ ಹೋಗ್ತಾ ಇರ್ಲಿಲ್ಲ, ಯಾಕಂದ್ರೆ ಬರೀ ತಣ್ಣೀರಲ್ಲಿ ಏನ್ ಮಾಡಿದ್ರು ಬಿಸಿನೀರು ಬರ್ತಾನೆ ಇರ್ಲಿಲ್ಲ. ಅದು ನನಗೆ ತಣ್ಣೀರು, ಊಟಿ ವೆದರಲ್ಲೂ ನಾನು ಐಸ್ ನೀರಲ್ಲೂ ಸ್ನಾನ ಮಾಡ್ತೀನಿ. ನನಗೆ ತಣ್ಣೀರೇ ರೂಢಿ ಇರೋದು, ತಣ್ಣೀರೇ ಮಾಡೋದು. ಆಮೇಲೆ ಎಲ್ಲಾರನು ನೀವು ಅರ್ಜೆಂಟ್ ಇದೆಯಾ ಹೋಗ್ರಿ, ನೀವು ಅರ್ಜೆಂಟ್ ಇದೆಯಾ ಹೋಗಿ, ಆದ್ರೆ ಯಾರು ಬಾಕ್ಲು ತಗ್ಬೇಡಿ, ನೀವು ಹೋಗ್ತೀರಾ ಅಂತ ಕಳಿಸಿ ಲಾಸ್ಟಲ್ಲಿ ನಾನು ಹೋಗ್ತಿದ್ದೆ. ಆದ್ರೆ ಫುಲ್ ಖಾಲಿ ಇರೋದಲ್ಲ, ಅವಾಗ ನಾನು ಹೋದ್ರೆ ಅವಾಗ್ಲೇ ಬರೋರೆಲ್ಲ ಸುಮ್ನೆ ಬೇಕು ಅಂತ. ಆಮೇಲೆ ಇವ್ರಿಗೆ ಏನು ಕಾಯೋದು ಗೀಯೋದು ಬೇಜಾರೇ ಇರ್ಲಿಲ್ಲ, ಯಾಕಂದ್ರೆ ಪಕ್ಕ ಇನ್ಯಾರೋ ಕೂತಿರೋರು, ಅವ್ರ ಜೊತೆ ಹರಟೆ ಹೊಡ್ಕೊಂಡು ಕೂತಿರೋರು, ಕಾಕ್ರೋಚ್ ಸುಜಿ ಜೊತೆ ಹರಟೆ ಇಲ್ಲ ಗಿಲ್ಲಿ ನಟನ ಜೊತೆ ಹರಟೆ ಹೊಡ್ಕೊಂಡು ಕೂತಿರೋರು, ಇವ್ರಿಗೆ ಬೇಜಾರೇ ಆಗ್ತಾ ಇರ್ಲಿಲ್ಲ. ಕಂಟೆಂಟ್ ಕೊಡೋಕ್ಕೋಸ್ಕರ ಹೇಳ್ಕೊಟ್ಟಿದ್ರು ನಂಗೆ. ಅಯ್ಯೋ ಸಾರ್ ಅಂತ ಹಿಂಗೆಲ್ಲ ಮಾಡ್ತೀನಿ, ನೀವು ನಕ್ಕೊಂಡಿರ್ರಿ ಅಷ್ಟೇ, ಇನ್ನೇನು ಮಾತಾಡಬೇಡಿ ಅಂತ. ನಾವು ಹಂಗೆ ಸಪೋರ್ಟ್ ಮಾಡ್ಕೊಂಡು ಬಂದೆ. ಲಾಸ್ಟ್ ದಿನ ಸ್ಥಾನದಿಂದ ಬರ್ತೀನಿ, ಎಲ್ಲ ಬಂದು ಅಟ್ಯಾಕ್ ಮಾಡ್ಬಿಡ್ತಾರೆ. ಯಾವ ಲೆಕ್ಕಕ್ಕೆ ಅಂದ್ರೆ ಅವ್ರದನ್ನ ಹತ್ತಿರೋದನ್ನೆಲ್ಲ ನಿಜ ಅನ್ಕೊಂಡು ನನ್ ಜೊತೆ ರಿಯಲ್ ಜಗಳ, ಒಡೆದಾಟ ಬಡದಾಟಕ್ಕೆ ಬರಂಗೆ. ನನ್ಗೆ ಎಷ್ಟು ಪಿತ್ತ ನೆತ್ತಿಗಿರುತ್ತೆ ಅಂದ್ರೆ ಧನುಗ್ ಎತ್ತಿ ಒಡೆದೇ ಬಿಟ್ಟೆ ಅಂತ ಅನ್ಕೊಂಡೆ. ಆ ಲೆವೆಲ್ಗೆ ಯಾರಿಗೆ ಆಗ್ಲಿ ಸರ್, ನಮ್ಮಿಬ್ರು ಜಗಳನೇ ಅಲ್ಲ ಅದು. ಅದಕ್ಕೆ ಅವ್ರ ಮಾತು ನಂಬ್ಕೊಂಡ್ ಬಂದು ರಿಯಲ್ ಜಗಳ ತರ ಮೈ ಮೇಲೆ ಬಂದ್ಬಿಟ್ರು. ಎತ್ತೇ ಬಿಟ್ಟಿದ್ದೆ ಸರ್ ಕೈ. ಅಂದ್ರೆ ಅಲ್ಲಿ ಒಳಗೆ ರೂಲ್ಸ್ ಇದೆಯಲ್ಲ, ಅದ್ ಜ್ಞಾಪಕ ಬಂದು ಸುಮ್ಮನಾದೆ. ಯಾಕಂದ್ರೆ ನನಗೆ ಸುಮ್ನೆ ಕೆದಕೊಂಡು ಜಗಳಕ್ಕೂ ನಾನು ಹೋಗೋನಲ್ಲ. ಕೆದಕೊಂಡು ಜಗಳ ನನ್ಗೆ ಇಷ್ಟನೂ ಇಲ್ಲ, ಅದನ್ನ ಬೆಳೆಸಕ್ಕೂ ನಂಗೆ ಇಷ್ಟ ಇಲ್ಲ. ಓವರ್ ಕಯ ಅಂತ 8 ಜನ ಅಟ್ಯಾಕ್ ಮಾಡಿದ್ರೆ ಎಷ್ಟು ಸಿಟ್ಟು ಬರುತ್ತೆ. ಅಷ್ಟು ಜನಕ್ಕೂ ರೋಷವಾಗಿ ಒಡೆಯ ತರ ಮಾಡಿ ಕಂಟ್ರೋಲಿಗೆ ಮಾಡಿದ್ರೆ, ಚಂದ್ರಪ್ರಭಾ ಅವ್ರ ಮುಂದೆ ಅವ್ರದೇ ಕರೆಕ್ಟು, ನಂದು ಸುಳ್ಳು ತರ ಸ್ಟಾರ್ಟ್ ಮಾಡ್ಬಿಟ್ರು.
ತಿರ್ಗಾ ಅವ್ರಿಗೂ ಹೋಗಿ ಸವಾಸನೆ ಬೇಡ ಹೋಗಿ ಅಂತ ರಿಯಲ್ ಆಗಿ ಬೈದ್ಬಿಟ್ಟೆ. ಅಂದ್ರೆ ಡ್ರಾಮಾ ಹೋಗಿ ರಿಯಲ್ ಜಗಳ ಆಗೋಯ್ತು. ಆಮೇಲೆ ಅವ್ರು ಕುತ್ಕೊಂಡು ನಾನು ಬರಲ್ಲ, ನಾನು ಇಲ್ಲೇ ಇರ್ತೀನಿ, ಇಲ್ಲೇ ಸಾಯಂಕಾಲ ನಾಳೆವರೆಗೂ ಇರ್ತಿದ್ರು. ನಾನು ಹೊಟ್ಟೆ ಹಸ್ಕೊಂಡು 2 ದಿವಸ ಇರ್ತೀನಿ, ನಾನು ಇರ್ತೀನಿ ಆರಾಮಾಗಿ ಅಂದೆ. ಆಮೇಲೆ ಎಲ್ಲ ಇದಾಗ್ತಿದ್ದಂಗೆ ಸ್ವಲ್ಪ ಜನ ಕಡಿಮೆ ಆದ್ರು. ನಾನು ಬೈದಿದ್ಕೆ ಗಿಲ್ಲಿ ಎಲ್ಲ ಎದ್ರುಕೊಂಡು ಹೋದ್ರು, ಇನ್ನು ಯಾರ್ಯಾರೋ ಹೊಟ್ಟೋದ್ರು. ಆದ್ರೆ ಧನು ಮಾತ್ರ ಕೊಬ್ಬು ದುರಂಕಾರ. ಅಷ್ಟು ದುರಂಕಾರ ನಾನು ವರ್ಲ್ಡಲ್ಲೇ ನೋಡಿಲ್ಲ ಸರ್. ಧನು ಅಷ್ಟು ದುರಂಕಾರ. ಆಟಿಟ್ಯೂಡ್ ಇರಬೇಕು, ಅಷ್ಟು ಆಟಿಟ್ಯೂಡ್ ಮೈಗೆ ಒಳ್ಳೇದಲ್ಲ. ಅವನು ಓವರ್ ಆಗಿ ಆಡ್ಬಿಟ್ಟ. ಅವನಿಗೆ ಹೊಡಿಯೋಕ್ಕೆ ಹೋಗಿದ್ದೆ, ಆಚೆ ಎದ್ದಿದ್ರೆ ಹೊಡೆದ್ಬಿಡ್ತಿದ್ನೋ ಏನೋ ಗೊತ್ತಿಲ್ಲ. ಆಮೇಲೆ ಎಲ್ಲ ಕೂಲ್ ಆಗ್ತಿದ್ದಂಗೆ ಮಂಜು ಭಾಷಿಣಿ ಬರ್ತಾರೆ. ಅವ್ರಿಗೆ ಕಣ್ಣು ನೋಡ್ಕೊಂಡು ಡ್ರಾಮಾ ಇದು ಯಾರು? ಸುಮ್ಮನೆ ಚಂದ್ರಪ್ರಭಾ ಅವರು. ಚಂದ್ರಪ್ರಭಾ ಅವ್ರು ಆಡ್ತಿರೋ ಡ್ರಾಮಾ, ನಾವಿಬ್ರು ಮಾತಾಡ್ಕೊಂಡು ಮಾಡ್ತಾರೆ ಡ್ರಾಮಾ ಅಂತ ನಾನು ಇವ್ರಿಗೆ ಹೇಳ್ತೀನಿ. ಯಾರಿಗೆ? ಮಂಜು ಭಾಷಿ. ಮಂಜು ಭಾಷಿಣಿ ಅವ್ರಿಗೆ ಹೇಳ್ತೀನಿ. ಅವರು ನಂಬಕ್ ರೆಡಿ ಇರಲ್ಲ. ಆಮೇಲೆ ಎಲ್ಲಾರ್ಗು ಹೇಳ್ತೀನಿ, ನಂಬಕ್ ರೆಡಿ ಇರಲ್ಲ. ಇನ್ನು 5 ನಿಮಿಷಕ್ಕೆ ನೋಡಿ ನಾವು ದೋಸ್ತಿಯಾಗಿ ಬರ್ತಾ ಇರ್ತೀವಿ ಅಂತೀನಿ. ಯಾಕಂದ್ರೆ ನಂಗೆ ಗೊತ್ತಿರುತ್ತಲ್ಲ ರಿಯಲ್ ಜಗಳ ಅಲ್ಲ ಅಂತ. ರಿಯಲ್ ಜಗಳ ಆದ್ರೆ ಸಿಟ್ಟು ಲಾಂಗ್ ಇರುತ್ತೆ. ಅರ್ಧ ಗಂಟೆಗೆ ಇಬ್ರು ಪಕ್ಕ ತಪ್ಕೊಂಡು ಹಿಂದೆ ಕಾಲಿಗೆ ಒರ್ಸ್ಕೊಂಡು ಕೂರ್ಸ್ಕೊಂಡು ಮುದ್ದು ಮಾಡ್ತಾ ಇರ್ತೀವಿ. ಅಂದ್ರೆ ಇಬ್ರದ್ದು ಅಂಡರ್ಸ್ಟ್ಯಾಂಡಿಂಗ್ ಅಷ್ಟು ಚೆನ್ನಾಗಿತ್ತು, ಅಷ್ಟು ಫ್ರೆಂಡ್ ಆಗಿದ್ವಿ. ಆದ್ರೆ ಇವ್ರು ಅದನ್ನೇ ಡ್ರಾಮಾ ನಾವು ಹೋಗಿ ಆಚೆ ಪ್ರಪಂಚಕ್ಕೆ ಅವ್ರದ್ದು ಕರೆಕ್ಟು ನಂದು ರಾಂಗ್ ಮಾಡಕ್ಕೆ ಹೊರಟ್ಬಿಟ್ಟಿದ್ರು. ಲಾಸ್ಟ್ ದಿನ ಗೊತ್ತಾಯ್ತು. ಈಗ ನೀವು ಹೊರಗಡೆ ಬರೋದಕ್ಕೆ ಚಂದ್ರಪ್ರಭಾ ಅವ್ರ ಕಾರಣನ, ಮಂಜು ಭಾಷಿಣಿ ಅವ್ರ ಕಾರಣನ? ಮಂಜು ಭಾಷಿಣಿ ಕಾರಣ. ಈಗ ಅವರು ಕೂಡ ಎಲಿಮಿನೇಟ್ ಆಗಿದ್ದಾರೆ. ನನ್ ಜೊತೆ ಅವರು ಬಂದ್ರು ಸರ್ ನಿನ್ನೆ. ಸೊ ಎಷ್ಟು ಖುಷಿ ಕೊಟ್ಟಿದೆ. ಖುಷಿ ಹೋಗ್ತಿದ್ದಂಗೆ ನೋಡಿದೆ, ವಾ ನನ್ನ ಆಚೆ ಹಾಕ್ತೀನಿ ಅಂದ್ಬಿಟ್ಟು ನೀವು ಆಚೆ ಬಂದ್ಬಿಟ್ಟಿದೀರಾ ಅಂದೆ. ಎಲ್ಲ ನಿಮ್ ಪ್ರಭಾವ ಅಂದ್ರು. ಹಂಗೆ ಮೇಡಮ್ ನಮ್ನ ಅಲ್ಲಿ ಸಿಕ್ಕಿದ್ರು ಸ್ಟೇಜ್ ಅಲ್ಲಿ. ಅವ್ರಿಬ್ರು ಹೋದ್ಮೇಲೆ ನಾನ್ ಸೆಕೆಂಡ್ ಹೋಗಿದ್ದು. ಅವ್ರಿಬ್ರು ಮಂಜು ಭಾಷಿಣಿ ಇವರು ಸೀರೆ ಉಟ್ಕೊಂಡು ಅವರು ಒಂದು ಗಾಗ್ರಾ ತರ ಏನೋ ಹಾಕೊಂಡು ಕೂತಿದ್ರು. ಅವ್ರ ಎಂಟ್ರಿ ಆದ್ಮೇಲೆ ನಂದು ಇವತ್ತು ಬರುತ್ತೆ ಸರ್ ಅದು. ಅವರಿಬ್ರು ಸ್ಟೇಜಿಗೆ ಬರ್ತಾರೆ. ಅವ್ರದ್ದು ಆಚೆ ಬರೋ ಟೈಮ್ ನಂದು ಎಂಟ್ರಿ. ಅವ್ರ ಆ ಕಡೆಯಿಂದ ನಂದು ಈ ಕಡೆಯಿಂದ. ಈಗ ನೀವು ಹೇಳ್ತಾ ಇದ್ದೀರಾ ಹೊರಗಡೆ ಬರೋದಕ್ಕೆ ಎಂಡ್ ಆಫ್ ದ ಡೇ ನಾನೇ ಕಾರಣ ಅಂತ. ಬಟ್ ಸತೀಶ್ ಅವ್ರು ಹೊರಗಡೆ ಬರೋದಕ್ಕೆ ಮಂಜು ಭಾಷಿಣಿ ಅವರೇ ಕಾರಣ ಅಂತ ಹೇಳ್ಬಿಟ್ಟು ಸತೀಶ್ ಅವರು ಎಲ್ಲಾ ಇಂಟರ್ವ್ಯೂಸ್ ಅಲ್ಲೂ ಹೇಳ್ಕೊಂಡ್ ಬರ್ತಾ ಇದ್ದಾರೆ. ಸೊ ಅವ್ರ ತನವನ್ನ ಅವ್ರು ಪ್ರೂವ್ ಮಾಡ್ಕೋಬೇಕು ಹೊರತು ಬಿಗ್ ಬಾಸ್ ಅಲ್ಲಿ ಇನ್ನೊಬ್ಬರನ್ನ ಬ್ಲೇಮ್ ಮಾಡೋದಲ್ಲ. ಸೊ ಏನ್ ಹೇಳ್ತೀರಾ ಅಂತ. ನನ್ಗೆ ಇವತ್ತಿಗೂ ಅದು ಕ್ವೆಶ್ಚನ್ ಮಾರ್ಕ್. ಅವ್ರು ಸಿಕ್ಕಿಲ್ಲ ನನ್ಗೆ. ಸಿಕ್ಕಿದ್ರು ಬಹುಶಃ ನಾನು ಮಾತಾಡಲ್ಲ. ಯಾಕಂದ್ರೆ ಹೊರಗಡೆ ಬಂದ್ಮೇಲೆ ನಂಗೆ ಅದ್ರ ಅವಶ್ಯಕತೆನೇ ಇಲ್ಲ. ಆಮೇಲೆ ನಾನು ಏನ್ ಮಾಡಿದೀನಿ ಅನ್ನೋದು ನನಗೆ ಗೊತ್ತಿರುತ್ತೆ. ನಾನು ಏನ್ ಮಾಡಿದೀನಿ ಅನ್ನೋದು ಜನಗಳು ನೋಡಿರ್ತಾರೆ. ಬಟ್ ಅವ್ರು ನನ್ನನ್ನು ಯಾಕೆ ಟಾರ್ಗೆಟ್ ಮಾಡ್ತಿದ್ದಾರೆ ಅನ್ನೋದು ನನ್ಗೊಂದು ದೊಡ್ಡ ಕ್ವೆಶ್ಚನ್ ಮಾರ್ಕ್. ಯಾಕೆ ಅಂತ ಹೇಳಿದ್ರೆ ಅವ್ರ ಮಾತುಗಳನ್ನ ನೀವು ಕೇಳಿರ್ಬೋದು. ಅವರು ತೀರಾ ನಮ್ಮ ಪ್ರಪಂಚಕ್ಕೆ ಸಂಬಂಧನೇ ಪಡೆದಿರೋ ಅಂತ ಒಂದು ಮಾತಾಡ್ತಿರ್ತಾರೆ. ಅಂದ್ರೆ ಅವರು 100-150 ಕೋಟಿಗಿಂತ ಕಡಿಮೆ ಮಾತಾಡಲ್ಲ, ನಾನು ಹಾಗೆ ಹೀಗೆ ಅವ್ರದ್ದು ಹೇಳ್ತಾರೆ. ನನಗೆ ಪರ್ಸ್ನಲಿ ಅವ್ರ ಪರಿಚಯನೇ ಇಲ್ಲ ಹೊರ ಪ್ರಪಂಚದಲ್ಲಿ. ಸೊ ಅವ್ರು ಏನು ಅನ್ನೋದು ಗೊತ್ತಿಲ್ಲ. ಅವ್ರು ಬಿಗ್ ಬಾಸ್ ಮನೆ ಹೋದಾಗ ಪರಿಚಯ ಆದಾಗ ಅವ್ರು ಹೇಳೋದನ್ನ ನಂಬೇಕು. ನಾನ್ ನಂಬೇಕು ಅಂದ್ರೆ ನಿಮ್ಮ ಬಾಯಿಂದ ಬರೋ ಮಾತು ನಂಬೋ ಹಾಗಿರ್ಬೇಕು. ನಾನು ಅಷ್ಟು ಕೋಟಿ ನಾಯಿ ಅಂದ್ರೆ ನನಗೆ ಗೊತ್ತೇ ಇಲ್ಲ ಅಷ್ಟು ಕೋಟಿ ನಾಯಿ ಇದೆ ಅಂತ. ಇರ್ಬೋದೇನೋ ಫಾರಿನ್ ಅಲ್ಲೆಲ್ಲ ನನಗೆ ಗೊತ್ತಿಲ್ಲ. ನೀವೇನೋ ತರಿಸಿದಿರಾ ಸರಿ. ಒಂದ್ಸತಿ ನೀವೇನೋ ಹೇಳ್ದಾಗ ಹೌದಾ ಇರ್ಬೋದೇನೋ ಅಂತ ನಂಬೋದು. ನೀವ್ ಯಾರಾದ್ರೂ ನೋಡಿದೀರಾ? ನಾನೊಂದು ಇದನ್ನೇ ಮಾಡ್ದೆ, ಒಂದು ನಾಯಿಯನ್ನ ತರಿಸ್ದೆ, ಬರೀ ಒಂದು ಆತರ ನ್ಯೂಸ್ ಬಿಟ್ಬಿಟ್ಟು ವರ್ಲ್ಡ್ ವೈಡ್ ನ್ಯೂಸ್ ಆಗ್ತೀನಿ ಅಂತ. ನಂಗೆ ತುಂಬಾ ಏನ್ ಹೇಳ್ತಿದ್ದಾರೆ ಅಂತಾನೆ ಅರ್ಥ ಆಗ್ತಿರ್ಲಿಲ್ಲ. ಯಾಕಂದ್ರೆ ಅವ್ರ ಪ್ರಪಂಚನೇ ನಮಗ್ ಗೊತ್ತಿಲ್ಲ. ನನ್ ಮಗ ಫೇಲ್ ಆಗ್ಬೇಕು ಅಂತ ಕಾಯ್ತಿದ್ದೀನಿ ಅಂತಾರೆ. ನಮಗ್ ಶಾಕು. ಯಾವ ತಂದೆ ತಾನೇ ಫೇಲ್ ಆಗ್ಬೇಕು ಅಂತ ಕಾಯ್ತಾರೆ ಮಗನ? ನನ್ ಮಗನ ಸೆಕೆಂಡ್ ಹೀರೋ ಮಾಡ್ತೀನಿ ಇಡೀ ಇಂಡಿಯಾದಲ್ಲಿ ಏನೋ ಹೇಳಿ. ಅಂದ್ರೆ ಕೆಲವೊಂದು ನನಗೆ ನನ್ನ ಮನಸ್ಥಿತಿಗೆ ಅರ್ಥ ಆಗದೆ ಇರೋ, ಇಷ್ಟ ಆಗದೆ ಇರೋ ಮಾತುಗಳನ್ನ ಆಡ್ತಿದ್ರು. ಹೊಸದಾಗಿ ಬಂದಾಗ ಅವ್ರ ಮಾತುಗಳನ್ನೆಲ್ಲ ಕೇಳಿ ಒಂದಷ್ಟು ಜನ ರೇಗಿಸ್ತಾ ಇದ್ರು. ಮೇ ಬಿ ನಕ್ಕವರಲ್ಲಿ ನಾನು ಒಬ್ಳಾಗಿರ್ಬೋದು, ಯಾಕಂದ್ರೆ ತಮಾಷೆ ಅಂತ. ಆಮೇಲೆ ಕೆಲವೊಂದ್ಸತಿ ಅವ್ರ ಮಾತುಗಳು ತುಂಬಾ ಓವರ್ ದ ಬೋರ್ಡ್, ಅನವಶ್ಯಕ, ಏನೋ ಸುಮ್ಮನೆ ಏನೋ ಪೂಂಗ್ತಾ ಇದ್ದಾರೆ ಆ ವರ್ಡಲ್ಲಿ ಹೇಳ್ಬೇಕಾ ಅಂತ ಅನ್ನಿಸ್ತಿತ್ತು. ಅಂತ ಸಮಯದಲ್ಲಿ ಎದ್ದೋಗಿದ್ದಿದೆ. ಯಾಕಂದ್ರೆ ನನಗೆ ಇಂಟ್ರೆಸ್ಟ್ ಇಲ್ಲ ಕೇಳಕ್ಕೆ. ಆಮೇಲೆ ಚಂದ್ರಪ್ರಭಾ ಅವರು ಅವ್ರ ಜೊತೆ ಜಂಟಿಯಾಗಿದ್ರು. ಆಮೇಲೆ ಅವ್ರ ಜೊತೆ ಇರೋದು ನಿಜವಾಗ್ಲೂ ತುಂಬಾ ಕಷ್ಟ. ಅಂದ್ರೆ ಅವ್ರದೇ ಒಂದು ಪಾಲಿಸಿ ಇದೆ ದಿನಚರಿ ಹೇಗಿರ್ಬೇಕು ಅಂತ. ಬೆಳಿಗ್ಗೆ ಎದ್ದಾಗಿಂದ ಹಿಡಿದು ಮೋಸ್ಟ್ ಆಫ್ ದ ಟೈಮ್ಸ್ ನೀವು ಕೇಳಿರ್ತೀರಾ ಟಾಯ್ಲೆಟ್ ಅಲ್ಲೇ ಇರ್ತಿದ್ರು. ಮೋಸ್ಟ್ ಆಫ್ ದ ಟೈಮ್ ಅವ್ರು ಟಾಯ್ಲೆಟ್ ಅಲ್ಲೇ ಇರ್ತಿದ್ರು. ಅಂದ್ರೆ ಟಾಯ್ಲೆಟ್ ರೂಮ್ ಒಳಗಡೆ ಅಲ್ಲ, ಆ ಏರಿಯಾದಲ್ಲಿ. ಅಂದ್ರೆ ಅವ್ರದೊಂದು ರೀತಿ ನೀತಿಗಳು. ನನ್ ಕೂದಲಿಗೆ ಎಣ್ಣೆ ಹಾಕ್ಬೇಕು, ನನ್ ಕೂದಲಿಗೆನೋ ಇದೇ ಶಾಂಪು ಹಾಕ್ಬೇಕು, ಇಷ್ಟೊತ್ತೇ ಹಾಕ್ಬೇಕು, ಮುಖಕ್ಕೆ ಇದೇ ಸ್ನೋ ಹಚ್ಬೇಕು, ಲಿಪ್ಸ್ಟಿಕ್ ಹಚ್ಬೇಕು, ಬಟ್ಟೆ ಹಚ್ಬೇಕು. ಅದನ್ನೆಲ್ಲ ಮಾಡಿ ನಿಮ್ಮ ಮನೆಯಲ್ಲಿ ಮಾಡ್ಕೊಳ್ಳಿ. ಬಿಗ್ ಬಾಸ್ ಮನೆಗೆ ನೀವು ಬೇರೆನೇ ತೋರ್ಸಕ್ ಬಂದಿದ್ದೀರಾ, ನಿರೂಪಿಸಕ್ ಬಂದಿದ್ದೀರಾ. ನಿಮ್ಮನ್ನ ಯಾವ್ದೋ ಒಂದೇ ರೀತಿನಲ್ಲಿ ಪ್ರಮೋಟ್ ಮಾಡ್ಕೊಳಕ್ಕೆ, ಮಾರ್ಕೆಟಿಂಗ್ ಮಾಡ್ಕೊಳಕ್ ಬಂದಿಲ್ಲ. ಅದನ್ನೆಲ್ಲ ಆಮೇಲೆ ನಾವ್ ಹೇಳೋ ಮಾತನ್ನು ಕೇಳಿಸ್ಕೊಳ್ತಿರ್ಲಿಲ್ಲ, ಅರ್ಥ ಮಾಡ್ಕೊಳ್ಳೋ ಪ್ರಯತ್ನನೂ ಮಾಡ್ತಿರ್ಲಿಲ್ಲ. ಹಾಗಾಗಿ ಒಂದ್ ಸ್ವಲ್ಪ
ದೂರ ಇದೆ. ಯಾಕಂದ್ರೆ 18 ಜನಕ್ಕೆ ನಾವು ಕ್ಲೋಸ್ ಆಗಕ್ ಸಾಧ್ಯ ಇಲ್ಲ. ನಮ್ಮ ವೇವ್ ಲೆಂತ್ಗೆ, ನಮ್ಮ ವೈಬ್ಸ್ಗೆ, ನಮ್ಮ ಆಲೋಚನೆಗಳಿಗೆ, ನಮ್ಮ ಮಾನಸಿಕ ಪರಿಸ್ಥಿತಿಗಳಿಗೆ ಯಾರು ನಮ್ಗೆ ಹತ್ರ ಅನ್ನಿಸ್ತಾರೆ ಅವ್ರನ್ನ ನಾವು ಸ್ವಲ್ಪ ಹತ್ರ ಆಗ್ತೀವಿ. ಇವ್ರು ಯಾವುದೇ ರೀತಿನಲ್ಲಿ ನಂಗೆ ವೈಬ್ ಆಗ್ಲಿಲ್ಲ, ಬಟ್ ಸ್ಟಿಲ್ ಮಾತಾಡ್ತಿದ್ವಿ. ಕೋಪ ಕದನ ಏನಿಲ್ಲ, ಎಷ್ಟು ಅವಶ್ಯಕತೆ ಇದೆ ಆ ಸಂದರ್ಭಕ್ಕೆ ತಕ್ಕಂತೆ ಮಾಡ್ತಿದ್ವಿ, ನಿಲ್ಲಿಸ್ತಿದ್ವಿ. ಅವ್ರು ಯಾವ ಮೂಲೆನಲ್ಲಿ ನನ್ನನ್ನ ಅವ್ರ ವಿರೋಧಿ ಅಂತ ಅನ್ಕೊಂಡ್ರು. ಆಮೇಲೆ ಇನ್ನೊಂದು ಅವ್ರು ಹೇಳ್ತಿದ್ರು, ಇವ್ರು ಗುಂಪುಗಾರಿಕೆ ಮಾಡ್ಕೊಂಡು ನನ್ನನ್ನೇ ನಾಮಿನೇಷನ್ ಮಾಡೋ ಹಾಗೆ ಹೇಳಿದ್ರು ಅಂತ. ಲಾಸ್ಟ್ ಅವರು ಮಿಡ್ ವೀಕ್ ಎಲಿಮಿನೇಷನ್ ಆಗುವಾಗ ಪ್ರತಿಯೊಬ್ರು ಅವ್ರದನ್ನೇ ಮುಂದೆ ಇಟ್ರು. ಎಲ್ರೂ ಬುದ್ಧಿವಂತರೇ ಅವರು, ಅಲ್ಲಿರೋರು ಎಲ್ರು 18 ಜನಗಳು ಯಾರೋ ಚಿಕ್ಕ ಮಕ್ಳಲ್ಲ, 5-6 ವರ್ಷದವರು. ಇವ್ರನ್ನ ಕರ್ಕೊಂಬಂದು ಹೇಳ್ಕೊಟ್ಬಿಡೋದು, ಪುಟ ನೀನ್ ಇವ್ರಿಗೆ ಮಾಡ್ಬೇಕು ಅಲ್ಲ, ಅವ್ರವ್ರಿಗೆ ಆಲೋಚನೆ ಮಾಡುವಂತ ಬುದ್ಧಿ ಇದೆ. ಎಲ್ರಿಗೂ ಏನೋ ಒಂದು ಕಾಣ್ತಾ ಇರುತ್ತೆ ಅಲ್ವಾ, ಆ ನಿರ್ಧಾರದ ಮೇಲೆ ಅವ್ರು ತಗೊಳ್ತಾರೆ. ಬಟ್ ಏನಂದ್ರೆ ಜಂಟಿಗಳೆಲ್ಲ ನಂಗೆ ತುಂಬಾ ಕ್ಲೋಸ್ ಆಗಿದ್ರು, ಒಂಟಿಗಳು ಎಲ್ಲರೂ ಕ್ಲೋಸ್ ಆಗಿದ್ರು ಅಷ್ಟೇ. ಆದ್ರೆ ನನ್ನ ವ್ಯಕ್ತಿತ್ವ ಅದು, ನನ್ಗೇನು ಜಗಳ ಆಡಿ ಇನ್ನೊಬ್ರಲ್ಲಿ ಏನೋ ನೆಗೆಟಿವ್ ಹುಡ್ಕೋ ಅಭ್ಯಾಸ ಇಲ್ಲ. ಚೆನ್ನಾಗಿ ಮಾತಾಡ್ತಿದ್ರೆ ಎಲ್ರು ಕ್ಲೋಸ್ ಆಗಿದ್ರ. ನಾವೆಲ್ಲ ಗುಂಪಾಗಿ, ಅದು ಸೀರಿಯಲ್ ಆರ್ಟಿಸ್ಟೇ ಗುಂಪಾಗಿದ್ರು, ಏನೇನೋ ಹೇಳ್ತಿದ್ದಾರಂತ ನನ್ಗಿನ್ನೂ ಏನೂ ಗೊತ್ತಿಲ್ಲ. ಒಟ್ಟಿಗೆ ಕೂತ್ಕೊಳ್ತಿದ್ವಿ, ಮಾತಾಡ್ತಿದ್ವಿ. ಆಮೇಲೆ ಅವ್ರು ನಮ್ಮ ಹತ್ರ ಬರೋರು, ಬಹುಶಃ ಅವ್ರ ಮನ್ಸಿನಲ್ಲೇ ಒಂದು ಇನ್ಸೆಕ್ಯೂರಿಟಿ ಭಾವನೆ ಬಂದಿತ್ತೇನೋ. ಮೇಡಮ್, ನೀವು ನನ್ನನ್ನೇ ನಾಮಿನೇಷನ್ ಮಾಡಬೇಕು, ನೀವು ನನಗೆ ನೆಕ್ಸ್ಟ್ ಬಂದ್ರೆ ಕಳಪೆ ಕೊಡ್ಬೇಕು, ಯಾಕಂದ್ರೆ ಇಲ್ಲಿ ಸೋತವರೇ ಗೆದ್ದವರು, ಏನೇನೋ ಮಾತಾಡೋರು. ಸೀಕ್ರೆಟ್ ಟಾಸ್ಕ್ ಏನೋ ಕೊಟ್ಟಿದ್ರಂತೆ ಬಿಗ್ ಬಾಸ್ ಅವ್ರಿಗೂ ಮತ್ತೆ ಚಂದ್ರಪ್ರಭಾ ಅವ್ರಿಗೂ. ಹೌದು ಸೊ ಹಾಗಾಗಿ ಅದ್ರಲ್ಲಿ ಸೋತ್ರೆ ಮಾತ್ರ ನಾವು ಸರ್ವೈವ್ ಆಗೋದಕ್ಕೆ ಸಾಧ್ಯ. ಹಾಗಾಗಿ ನಾನು ಅದನ್ನ ಹೇಳ್ತಿದ್ದೆ. ಮಂಜು ಭಾಷಿಣಿ ಅವ್ರ ಹತ್ರ ಹೋಗಿ ನಾನು ಬೇಗ ನನ್ನನ್ನೇ ನಾಮಿನೇಟ್ ಮಾಡಿ, ನನ್ನನ್ನೇ ಇದ್ ಮಾಡಿ ಅಂತ ಹೇಳ್ತಾ ಇದ್ದೆ. ಸೊ ಹಾಗಾಗಿ ನಾನು ಹೊರಗಡೆ ಬಂದೆ ಅಂತ ಹೇಳ್ತಿದ್ರು. ಇಲ್ಲ, ಸೀಕ್ರೆಟ್ ಟಾಸ್ಕ್ ಬೇರೆ. ಅಂದ್ರೆ ಪಾಪ ಸೀಕ್ರೆಟ್ ಟಾಸ್ಕ್ ಅಲ್ಲಿ ಆಕ್ಚುಲಿ ಅವ್ರದ್ದೇನೂ ತಪ್ಪಿಲ್ಲ. ಚಂದ್ರಪ್ರಭಾ ಅವರು ಒಪ್ಕೊಂಡ್ಬಿಟ್ರು ಇಮಿಡಿಯೇಟ್ ಆಗಿ. ಇವ್ರು ಇನ್ನೂ ಯೋಚನೆ ಮಾಡೋಷ್ಟು ಸಮಯನೂ ಕೊಟ್ಟಿರ್ಲಿಲ್ಲ, ಒಪ್ಕೊಂಡ್ರು. ನಂಗೆ ಅದ್ರ ಬಗ್ಗೆ ಏನಿಲ್ಲ. ಬಟ್ ಇವ್ರದ್ದು ಸ್ಟ್ರಾಟಜಿ, ಇವ್ರ ಪ್ಲಾನಿಂಗ್ ಅದೇನು ಅಂತಾನೆ ನನಗೆ ಗೊತ್ತಿಲ್ಲ. ಎಲ್ಲದಕ್ಕೂ ಏನೋ ತದ್ವಿರುದ್ಧವಾಗಿ ಹೇಳೋರು ನನಗಂತೂ ಸತ್ಯವಾಗ್ಲೂ ಅರ್ಥನೇ ಆಗ್ತಿರ್ಲಿಲ್ಲ, ಹಾಗಾಗಿ ಕೇಳಿಸ್ಕೊತಿರ್ಲಿಲ್ಲ. ಆಮೇಲೆ ಫಸ್ಟ್ ಒಂದು ನಾಮಿನೇಷನ್ ಬಂದಾಗ, ಫಸ್ಟ್ ಸೆಕೆಂಡ್ ವೀಕಲ್ಲಿ ನನ್ನ ದಂಗೆ ಎಲ್ಲ ಆದ್ಮೇಲೆ ಬಂದಾಗ ಇಬ್ರು ನನ್ನ ವಿರುದ್ಧ ಕುತಂತ್ರಿ ಅಂತ ಕೊಟ್ರು. ಓಕೆ, ಯಾಕಂದ್ರೆ ಅವ್ರ ವಿರುದ್ಧನೇ ನಿಂತಿದ್ದೆ. ಕುತಂತ್ರಿ ಅನ್ನೋದು ತುಂಬಾ ದೊಡ್ಡ ವರ್ಡ್. ಅದನ್ನ ಅವ್ರ ಯಾವ ರೀತಿನಲ್ಲಿ ತಗೊಳ್ತಾರೋ ನನಗೆ ಗೊತ್ತಿಲ್ಲ. ಬಟ್ ಸತೀಶ್ ಅವರು ಕುತಂತ್ರಿ ಅಂತ ಕೊಟ್ಬಿಟ್ಟು ನಂಗೆ ತುಂಬಾ ಹರ್ಟ್ ಆಯ್ತು. ಯಾಕಂದ್ರೆ ಕ್ಲೋಸ್ ಆಗೇ ಇದ್ರು ನಮ್ ಜೊತೆ, ನಾವು ವಿರುದ್ಧ ಏನು ಸಂಚು ಮಾಡಿರ್ಲಿಲ್ಲ. ಅವರು ಗುಂಪುಗಾರಿಕೆ ಮಾಡ್ಬಿಟ್ಟು ನನ್ನನ್ನೇ ನಾಮಿನೇಷನ್ ಮಾಡ್ತಾರೆ ಅಂತ ಹೇಳಿದ್ದು ನನಗ್ ಶಾಕ್. ಯಾಕೆಂದ್ರೆ ಬಿಗ್ ಬಾಸ್ ಅಲ್ಲಿ ಒಂದು ಮೂಲ ನಿಯಮ ಇರೋದು ಏನಂತ ಹೇಳಿದ್ರೆ, ನೀವು ಜಂಟಿಗಳ ಜೊತೆ ಅಷ್ಟೇ ನಾಮಿನೇಷನ್ ಮಾತಾಡ್ಬೇಕು, ಬಿಟ್ರೆ ಬೇರೆ ಯಾರ ಹತ್ರನೂ ನಾಮಿನೇಷನ್ ಮಾತಾಡೋ ಹಾಗೆ ಇಲ್ಲ ಅಂತ. ಅದು ಮೂಲ ನಿಯಮ. ಅಂದ್ರೆ ಈಗ ನೀವು ಹೇಳ್ತಿದ್ರಿ, ನೀವು ಯಾರನ್ನಾದ್ರೂ ಜಂಟಿಗಳಿದ್ದಾಗ ನಾಮಿನೇಟ್ ಮಾಡ್ಬೇಕಂದ್ರೆ ಇಬ್ರು ಮಾತಾಡ್ಕೊಂಡೆ ನಾಮಿನೇಟ್ ಮಾಡ್ಬೇಕು. ಹೌದು, ಯಾಕಂದ್ರೆ ನಾವಿಬ್ರು ಒಂದೇ ಅಲ್ವಾ. ನೀವಿಬ್ರು ಪ್ರತ್ಯೇಕರೆಲ್ಲ ಒಂದೇ ಅಂದಾಗ ನನಗೆ ಯಾರು ಅನ್ನಿಸ್ತಿದ್ದಾರೆ, ನಿನಗೆ ಯಾರು ಅನ್ನಿಸ್ತಿದ್ದಾರೆ, ನಾವಿಬ್ರು ಒಂದು ಮಧ್ಯಸ್ಥಿತಿಗೆ ಬಂದು ಓಕೆ ಇವ್ರನ್ನ ಮಾಡೋಣ ಅಂತ ನಾವಿಬ್ರಷ್ಟೇ ಮಾತಾಡ್ಕೋಬೇಕಾಗಿತ್ತೆ ಹೊರತು ಮಿಕ್ಕಿದ್ ಯಾರ ಹತ್ರನೂ ಮಾತಾಡೋ ಅವಕಾಶನೇ ಇಲ್ಲ. ಅದು ರೂಲ್ಸ್ ಬ್ರೇಕ್ ಮಾಡ್ದಾಗೆ. ನಾವ್ಯಾಕೆ ರೂಲ್ಸ್ ನ ಬ್ರೇಕ್ ಮಾಡ್ತೀವಿ? ನಾವೆಲ್ಲ ತಲಹಟೆ ಮಾತಾಡ್ಕೊಂಡು ಇರ್ತೀವಿ. ಆಮೇಲೆ ನಾನು ಅಷ್ಟಕ್ಕೂ ಹೇಳೋದು, ಸರಿ ನಿಮ್ಗೆ ಅನ್ನಿಸ್ತಾ ನಾನು ಗುಂಪುಗಾರಿಕೆ ಮಾಡಿದೀನಿ, ನಾಮಿನೇಷನ್ಗೆ ಎಲ್ರು ಇನ್ಫ್ಲೂಯೆನ್ಸ್ ಮಾಡಿದೀನಿ ಅಂತ? 1000 ಕ್ಯಾಮ್ರಾಗಳಿದೆ, ಫುಟೇಜ್ ಅಂತೂ ಇದ್ದೇ ಇರುತ್ತೆ. ಇಲ್ಲ, ಫಸ್ಟ್ ಬಿಗ್ ಬಾಸ್ ಉಗ್ದಿರೋರು, ನಿಯಮ ಗೊತ್ತಿಲ್ವಾ ನಿನ್ಗೆ, ಯಾಕೆ ಮಾತಾಡ್ತಿದ್ಯಾ ಅಂತ ಅವ್ರು ಉಗ್ದಿರೋರು. ಆಯ್ತಪ್ಪ, ಬಿಗ್ ಬಾಸ್ ಮಲಗ್ಬಿಟ್ಟಿದ್ರು, ಬಿಗ್ ಬಾಸ್ ಇನ್ನೆಲ್ಲ ಪಾರ್ಟಿಗೆ ಹೋಗ್ಬಿಟ್ಟಿದ್ರು, ಬಿಗ್ ಬಾಸ್ ನೋಡಿಲ್ಲ ಅಂತಾನೆ ಅನ್ಕೊಳ್ಳೋಣ. ಮನೆಗ್ ವಾಪಸ್ ಬಂದ್ಮೇಲೆ ಫುಟೇಜ್ ನೋಡ್ತಾರಲ್ವಾ ಅವರು. ಹೌದು, ನೀವು ಫುಟೇಜ್ ತಗೊಂಡ್ ಬನ್ನಿ. ನಾನು ಯಾರು ಒಬ್ರ ನನ್ ಜಂಟಿ ಬಿಟ್ರೆ ಮಿಕ್ಕಿದ್ ಯಾರ ಹತ್ರ ಆದ್ರೂ ನನ್ನ ನಾಮಿನೇಷನ್ ಬಗ್ಗೆ ಮಾತಾಡಿದ್ರೆ ಫುಟೇಜ್ ಇಟ್ಕೊಳ್ಳಿ, ತೋರಿಸಿ, ನೋಡಿ ನೀನ್ ಹಿಂಗ್ ಮಾತಾಡಿದ್ಯಾ ಅಂತ. ಆಮೇಲೆ ತಪ್ಪಿದ್ದಿದ್ರೆ ನಾನು ನಿಜವಾಗ್ಲೂ ನಾನು ಗೊತ್ತಿಲ್ಲದೆ ಮಾತಾಡ್ಬಿಟ್ಟಿದ್ರೆ ಒಪ್ಕೋತೀನಿ. ಬಟ್ ನಾನು ಹಾಗೆ ಮಾಡೇ ಇಲ್ಲ. ನಂಗೆ ಅದು ಯಾಕೆ ಇವ್ರು ನನ್ನ ಹೆಸರು ಎತ್ತುತ್ತಿದ್ದಾರೆ, ನಂಗೆ ಹರ್ಟ್ ಆಯ್ತು. ಇಲ್ದೇ ಇರೋ ವಿಷಯ, ಇವ್ರಿಬ್ರಿಗೆ ನಾನು ಬೇರೆ ರೀತಿನಲ್ಲಿ ಕಂಡಿರ್ಬೋದು, ಇವ್ರ ಕುತಂತ್ರಿ ಅಂತ ಕೊಟ್ಟಿರ್ಬೋದು, ನಂಗೆ ಅದು ಹರ್ಟ್ ಆಗ್ಲಿಲ್ಲ. ಎಕ್ಸ್ಪೆಕ್ಟೆಡ್. ಇವ್ರು ನಮ್ಮ ಜಂಟಿಗಳಾಗಿ ನಮ್ಮ ಜೊತೆನೆ ಇದ್ದು ನಾವಷ್ಟು ತಮಾಷೆ ಮಾಡ್ಕೊಂಡಿದ್ದವರು ನನ್ನ ಹೆಸರು ಎತ್ತಿದ್ರಲ್ಲ ಅಂತ. ಅದಾದ್ಮೇಲೆ ನಾನು ಮಾತಾಡ್ಲಿಲ್ಲ. ನಾನು ಅದೇ ಹೇಳೋದು, ಅಲ್ಲಿ ಮಾತಾಡೋ ಸಂದರ್ಭ ಆಯ್ತು. ಅದ್ರಲ್ಲೂ ಅವ್ರು ಅದು ಹೇಳಿದಾಗ ನಾನು ಕೈ ಎತ್ತಿದೆ. ಸುದೀಪ್ ಸರ್ ಹೇಳಿದ್ರು, ಇಲ್ಲ ಅದು ಒಪಿನಿಯನ್ ಅಷ್ಟೇ ಬಿಡಿ ಅಂತ. ಅದ್ ಮುಗಿದ್ಮೇಲೆ ಅವ್ರ ಜೊತೆ ಮಾತಾಡ್ಬೋದಾಗಿತ್ತು. ನನಗೆ ನನ್ನ ಟೈಮ್ ಅಂಡ್ ಎನರ್ಜಿ ಅನವಶ್ಯಕವಾಗಿ ಎಲ್ಲೋ ಇನ್ವೆಸ್ಟ್ ಮಾಡಕ್ ಖಂಡಿತ ಇಷ್ಟ ಇಲ್ಲ. ಆಮೇಲೆ ಹೋಗ್ಲಿ, ಇವಾಗ ನಿಮ್ಮ ಹತ್ರ ನಾನೇನೋ ಮಾತಾಡ್ತೀನಿ ಅಂದ್ರೆ ಮಂಜು ಅವ್ರಿಗೆ ನಾನು ಇದನ್ನ ಹೇಳಿದ್ರೆ ಅರ್ಥ ಆಗುತ್ತೆ ಅಂತ ನಂಗೆ ಗೊತ್ತಿರ್ಬೇಕು. ಅವಾಗ ನಾನೇನಾದ್ರೂ ಹೇಳ್ತೀನಿ, ಮಂಜು ಅವ್ರ ಬುದ್ಧಿಮಟ್ಟ ಇಷ್ಟರಲ್ಲೇ ಇದೆ, ಅವ್ರಿಗೇನು ಅರ್ಥ ಆಗಲ್ಲ ಅಂದಾಗ ನಾನು ಹೋಗಿ ಯಾಕೆ ನನ್ನ ಟೈಮ್ ವೇಸ್ಟ್ ಮಾಡಿ ಮುಂದೆ ಪುಂಗಿ ಅಷ್ಟೇ ಸಿಂಪ್ಲಿ ಅಲ್ವಾ. ಸೊ 3 ದಿನ ಮಾತಾಡ್ಲಿಲ್ಲ. ಆಮೇಲೆ ಅವರು 1-2-3 ಜನ ಹತ್ರ ಹೇಳಿದ್ರಂತೆ, ಮಂಜು ಅಕ್ಕ ಯಾಕೋ ಕೋಪ ಮಾಡ್ಕೊಂಡ್ಬಿಟ್ಟಿದಾರೆ ನನ್ನ ಮೇಲೆ ಅಂತ. ನನಗೆ ಕೇಳಿ ಬೇಜಾರಾಯ್ತು. ನಾನೇನು ಹಾಗೆ ಸಾತ್ಸಕ್ ಬಂದಿದ್ದೀನ ಇಲ್ಲಿ? ಪಾಪ ಒಳ್ಳೆಯವರೇ, ಒಳ್ಳೆ ವ್ಯಕ್ತಿನೇ ಅವರು. ಅವ್ರೇನೋ ಮಾತಾಡ್ತಾರೆ ಬಿಡು, ಅವ್ರಿಗೇನು ಅನ್ಸಿದ್ಯೋ ಹೇಳಿದೆ ಅನ್ಕೊಂಡು ಮತ್ತೆ ಆರಾಮಾಗಿ ಮಾತಾಡ್ತಿದ್ದೀನಿ. ನೆಕ್ಸ್ಟ್ ವೀಕ್ ಮತ್ತೆ ಅವರು ಅವ್ರಿಗೇನೋ ಹುಷಾರಿಲ್ಲ, ಕೈ ನೋವು, ಸೊಂಟ ನೋವು, ಕಾಲು ನೋವು, ನಾನು ಹೇಳೇ ಇಲ್ಲ.
ಆಮೇಲೆ ಫ್ಯಾಮಿಲಿ ಮಿಸ್ ಮಾಡ್ತಿದ್ದಾರೆ, ಮನೆಗೆ ಹೋಗ ರಾಮ ತಂದೆ ಭಗವಂತ ಯಾವತ್ ಇವ್ರ ಹತ್ರ ಇದೆಲ್ಲ ಮಾತಾಡ್ದೆ ನನಗೆ ಗೊತ್ತಿಲ್ಲ. ಆಮೇಲೆ ಅವ್ರು ಹೊರಡುವಾಗ ನಾನ್ ನೋಡಿ ಪರಿಸ್ಥಿತಿಗಳು ಆದ್ರೆ ಅವ್ರವ್ರ ಮನಸ್ಥಿತಿಗಳು ಹೆಂಗೆ ಅಂದ್ರೆ ಅವರು ಮಿಡ್ ನೈಟ್ ಎಲಿಮಿನೇಷನ್ ಯಾರು ನೋಡ್ತಾ ಇಲ್ಲ ಹೊರಟ್ಬಿಟ್ರು. ನನಗ್ ಬೇಜಾರಾಯ್ತು. ಅಷ್ಟು ದಿನ ಇದ್ದವ್ರು ಒಂದ್ ಬಾಯ್ ಕೂಡ ಹೇಳಕ್ ಆಗ್ತಿಲ್ವಲ್ಲ ಅಂತ. ನಾನು ಯಾವಾಗ್ಲೂ ಎಲ್ರಿಗೂ ಚಪ್ಪಾಳೆ ತರ್ತೀನಿ. ಅಂದ್ರೆ ಯಾರೋ ಒಬ್ರು ಚೆನ್ನಾಗಿ ಮಾತಾಡ್ತಿದಾರೆ ಅಂದ್ರೆ ಒಂದು ಪ್ರೋತ್ಸಾಹ ಅಲ್ವಾ. ನಾನು ಗುಡ್ ಲಕ್ ಸತೀಶ್ ಅಂತ ಹೇಳ್ದೆ. ಇನ್ನೇನ್ ಹೇಳೋದು, ಓ ಬಾಯ್ ಸತೀಶ್ ಐ ಆಮ್ ವೆರಿ ಹ್ಯಾಪಿ ಅಂತ ಹೇಳಿದ್ರೆ ಅವ್ರು ಹೇಳೋದ್ರಲ್ಲಿ ಅರ್ಥ ಇದೆ. ನಾನು ಹೋಗ್ತಿದಾರಲ್ಲ ಗುಡ್ ಲಕ್ ಸತೀಶ್, ಇಷ್ಟ ದಿನ ಆಡ್ಬಿಟ್ಟು ಹೋಗ್ತಿದ್ದೀರಲ್ಲ ಅಂತ, ಗುಡ್ ಲಕ್. ಅವ್ರು ಖುಷಿ ಪಟ್ಬಿಟ್ರು, ಚಪ್ಪಾಳೆ ತಟ್ಬಿಟ್ರು ಅಂತ ಅವ್ರ ದೃಷ್ಟಿಕೋನದಿಂದ ಯೋಚನೆ ಮಾಡ್ಬಿಟ್ಟಿದ್ದಾರೆ. ಅದನ್ನು ಹೊರಗಡೆ ಬಂದು ಏನೇನೋ ಮಾತಾಡ್ತಿದಾರಂತೆ. ಅದೇನು ನಂಗೆ ವ್ಯತ್ಯಾಸ ಅಲ್ಲ, ಯಾಕಂದ್ರೆ ನನಗೆ ಗೊತ್ತು ನಾನು ಏನು ಅಂತ. ಬಟ್ ಸೋ ಸ್ಟುಪಿಡ್ ಅಂತ ಅನ್ಸ್ತಾ ಇದೆ ಅಷ್ಟೇ. ಮೇಡಮ್ ಇನ್ನೊಂದು ಒಂದು ಕ್ಲಾರಿಫಿಕೇಶನ್ ಬೇಕಿತ್ತು ನನಗೆ. ಮೇಕಪ್ ಮಾಡ್ಕೊಳ್ಳುವಂತ ವಿಚಾರ ಮೇಡಮ್. ಅವರು ಹೊರಗಡೆ ಬಂದಾಗ ನಾನು ಮೇಕಪ್ ಮಾಡ್ಕೊಳ್ತಿರ್ಲಿಲ್ಲ. ನನ್ನ ಹತ್ರ ಇದ್ದಿದ್ದು ಬರೀ ಲೈಕ್ ಸನ್ಸ್ಕ್ರೀನ್ ಲೋಷನ್ ಆಗಿರ್ಬೋದು, ಮಾಯಿಶ್ಚರೈಸರ್ ಆಗಿರ್ಬೋದು, ಲಿಪ್ ಬಾಮು, ಲಿಪ್ಸ್ಟಿಕ್ಕು ಅಲ್ಲ, ಹಾಗೇನೆ ಫೇಸ್ ವಾಶ್, ಮತ್ತೆ ಇಷ್ಟು ಮಾತ್ರ ಇರ್ತಿತ್ತು. ಅದನ್ನ ಹಾಕೊಳ್ತೀನಿ ಅಷ್ಟೇ. 20 ನಿಮಿಷ ಮಾತ್ರ ನಾನು ಸ್ನಾನ ಮಾಡಕ್ ಹೋಗ್ತಿದ್ದೆ. ಬಟ್ ಇವರೆಲ್ಲರೂ ಬಂದು ಪದೇ 5 ನಿಮಿಷಕ್ಕೂ ಬಾಗಿಲು ತಡ್ತಿದ್ರು ಅಂತ ಹೇಳಿದ್ದಾರೆ. ಮೊನ್ನೆ ನಾನ್ ಮಾಡ್ದಾಗ್ಲೇನೆ ಈ ಒಂದು ವಿಚಾರವನ್ನ ಹೇಳಿದ್ದಾರೆ. ನಿಜವಾಗ್ಲೂ ಸತೀಶ್ ಅವರು ಬಿಗ್ ಬಾಸ್ ಮನೆ ಒಳಗಡೆ ಮೇಕಪ್ ಮಾಡ್ಕೊಳ್ತಿದ್ರ ಅಥವಾ ಬರೀ ಇಷ್ಟು ಪ್ರಾಡಕ್ಟ್ ಗಳನ್ನ ಮಾತ್ರ ಯೂಸ್ ಮಾಡ್ಕೊಳ್ತಿದ್ರು? ಅವ್ರು ಹೇಳ್ತಿದ್ದಾರೆ ಟ್ರೀಟ್ಮೆಂಟ್ ತಗೊಳ್ತಿದ್ದಂತಹ ಪ್ರಾಡಕ್ಟ್ ಗಳಿವೆಲ್ಲನು ಅಂತ. ಹೇಳಿ ಮೇಡಮ್, ನೀವ್ ಅಲ್ಲಿ ಇದ್ರಲ್ಲ, ಸೊ ನಿಮಗ್ ಗೊತ್ತಿರುತ್ತೆ. ಸೊ ಹಾಗಾಗಿ ನಾನು ಅವ್ರ ಮೇಕಪ್ ಮಾಡ್ಕೊಳ್ಳೋದನ್ನ ನೋಡಿಲ್ಲ ನಾನು. ಸೊ ನೋಡಿಲ್ದೇ ಇರೋದ್ರ ಬಗ್ಗೆ ಮಾತಾಡೋದು ತಪ್ಪಾಗತ್ತೆ. ಬಟ್ ನಾನ್ ನೋಡಿರೋದೇನಂದ್ರೆ, ಬಿಗ್ ಬಾಸ್ ಪ್ರತಿಯೊಬ್ಬರಿಗೂ ಬಾತ್ರೂಮ್ ಅಲ್ಲಿ ಒಂದೊಂದು ಕಂಪಾರ್ಟ್ಮೆಂಟ್ಸ್ ಅಂತ ಕೊಟ್ಟಿರೋರು, ಆಯ್ತಾ. ನಾವು ಹೊಸದಾಗಿ ಹೋದಾಗ ನಮ್ಗೆ ಇನ್ನೂ ಏನು ಸಿಕ್ಕಿರ್ಲಿಲ್ಲ. ಅಂದ್ರೆ ಇನ್ನು ಮನೆಗೆ ಕೊಟ್ಟಿರ್ಲಿಲ್ಲ ಬಿಗ್ ಬಾಸ್. ಸೋಪ್ ಆಗಿರ್ಬೋದು, ಟೂತ್ ಪೇಸ್ಟ್ ಆಗಿರ್ಬೋದು, ಶಾಂಪೂ ಆಗಿರ್ಬೋದು. ಒಂದು ಕಂಪಾರ್ಟ್ಮೆಂಟ್ ಮಾತ್ರ ಫುಲ್ ತುಂಬಿಟ್ಟಿದೆ. ನಾವು ಬಹುಶಃ ಇದನ್ನೇ ಬಿಗ್ ಬಾಸ್ ನಮಗ್ ಕೊಟ್ಟಿರ್ಬೋದು ಅನ್ಕೊಂಡ್ರೆ ಅದಷ್ಟು ಸತೀಶಿಗೆ ಸಂಬಂಧಪಟ್ಟಿದ್ದು. ಏನೇನೋ ಬಾಟಲ್ಸ್, ಲೈಕ್ ಆಲ್ ಮೇಕಪ್ ಆಗಿರ್ಬೋದು, ಟಾಯ್ಲೆಟ್ರೀಸ್ ಆಗಿರ್ಬೋದು, ಫುಲ್ ತುಂಬ್ಕೊಂಡ್ಬಿಟ್ಟಿದೆ. ನಾನು ಏನು ಬಿಗ್ ಬಾಸ್ ಇಷ್ಟು ಕೊಟ್ಟಿದಾರ ಆದ್ರೆ ಅಷ್ಟು ಜನಗಳಿಗೆ ಕಡಿಮೆ ಅನ್ಸುತ್ತೆ. ಬಟ್ ಅದು ತುಂಬಾ ಜಾಸ್ತಿ ಇದೆಯಲ್ಲ ಅಂದ್ರೆ, ಇಲ್ಲ ಇದಿಷ್ಟು ಬರೀ ಸತೀಶ್ ಅವ್ರದ್ದು ಅಂತ ಹೇಳ್ತಾರೆ. ಅವ್ರು ಮೇಕಪ್ ಮಾಡ್ಕೊಳ್ತಿದ್ರೋ ಇಲ್ವೋ ಗೊತ್ತಿಲ್ಲ. ಬಟ್ ನಾನು ಹೇಳ್ದಲ್ಲ, ಅವ್ರದೇ ಒಂದು ರೀತಿ ಇದೆ. ಪ್ರತಿದಿನ ರಾತ್ರಿ ಎಣ್ಣೆನ ಬಿಸಿ ನೀರಲ್ಲಿ ಇನ್ನೊಂದು ಬಟ್ಲಿಟ್ಟು ಆ ಎಣ್ಣೆನ ಬಿಸಿ ಮಾಡಿ, ಉಗುರು ಬಿಸಿ ಮಾಡಿ, ಅದನ್ನ ತಂದು ತಲೆಗೆ ಹಚ್ಕೊಂಡು, ನನ್ನ ಕೂದಲು ಚೆನ್ನಾಗಿರಕ್ಕೆ, ನಂಗೆ ಎಲ್ಲೆಲ್ಲ ಮುಂದೆ ಕೂದಲು ಉದ್ರೋಗ್ಬಿಟ್ಟಿದೆ, ಅದಕ್ಕೋಷ್ಟೊಂದು ಮಾತ್ರೆಗಳು ನೋಡಿ. ನಾನು ಹೇಳಿದ್ನಲ್ಲ, ಇದು ನನಗೆ ಬೇಕಾಗೇ ಇರ್ಲಿಲ್ಲ ಅಲ್ಲಿ. ಇದು ಮಾತ್ರೆ ನಂಬರ್ 1, ಇದು ಪ್ರತಿದಿನ ತಗೋಬೇಕು. ಇದು ನೋಡಿ, ಈ ಬಾಟ್ಲಲ್ಲಿ 2 ಅಂತಿದೆಯಲ್ಲ, ಇದು 2 ದಿನಕ್ಕೆ ಒಂದ್ಸತಿ, 3 ದಿನ. ನನಗ್ ಯಾಕದು? ನೀವ್ ಎಷ್ಟ್ ದಿನಕ್ಕಾದ್ರೂ ತಗೊಳ್ಳಿ, ನನಗ್ ಬೇಡ. ನನ್ ಕೂದಲು ಚೆನ್ನಾಗಿದೆ, ನಾನು ಬರೀ ಎಣ್ಣೆ ಹಚ್ಕೊಂಡಿರ್ತೀನಿ. ನಾನು ಆ ಥರದ್ದು. ಆಮೇಲೆ ನೋಡಿ, ಇವಾಗ ನನ್ನ ಮುಖದಲ್ಲಿ ಆಯಿಲ್ ಇದೆಯಾ, ಇವಾಗ 2 ನಿಮಿಷ ನಾನು ಬಾತ್ರೂಮ್ಗೆ ಹೋಗಿ ಬರ್ತೀನಿ ನೋಡಿ, ಆಮೇಲೆ ನೋಡಿ ಅಂತ ಹೋಗೋರು, ಒಂದಷ್ಟು ಹೊತ್ತಾದ್ಮೇಲೆ ಬಂದವರು ಪೌಡರ್ ಪ್ಯಾಡ್ ಮಾಡ್ಕೊಂಡಿರೋರು. ನಾನು ಮುಟ್ಟಿಲ್ಲ, ಸೋಪ್ ಮುಟ್ಟಿಲ್ಲ, ಅದು ಮುಟ್ಟಿಲ್ಲ. ನಿಮ್ಮ ಮುಖ ತುಂಬಾ ಚೆನ್ನಾಗಿದೆ, ನಿಮ್ಗಿಷ್ಟ, ನಿಮ್ಗೆ ಏನ್ ಬೇಕಾದ್ರೂ ಮಾಡ್ಕೊಳ್ಳಿ, ನನಗೆ ಯಾಕೆ ಬಂದು ತಲೆ ತಿನ್ಬೇಕು? ನನಗೆ ಅಂದ್ರೆ ನಾನು ಒಬ್ಳಿಗೆ ಅಲ್ಲ, ಮಿಕ್ಕಿದವ್ರು ಎಲ್ರಿಗೂ ಆ ಥರ ಅವ್ರಿಗೆ ಪ್ರತಿಯೊಂದಕ್ಕೂ ನನ್ನ ಲಿಪ್ಸ್ ನೋಡಿ, ಲಿಪ್ ಬಾಮ್ ನೋಡಿ, ಅದು ನೋಡಿ, ಇದು ನೋಡಿ. ಚೆನ್ನಾಗಿರಿ, ನಿಮ್ ಬಗ್ಗೆ ನೀವು ಕೇರ್ ತಗೊಳ್ತೀರಾ, ಎಲ್ಲ ಫೈನ್. ಬಟ್ ನೀವ್ ಒಬ್ಬರೇ ಇಲ್ಲ, ನಿಮ್ಮ ಜೊತೆ ಒಬ್ರು ಜಂಟಿ ಇದ್ದಾರೆ. ಪ್ರತಿ ದಿನ ಅವರು ನಿಮ್ ಜೊತೆ ನಿಮ್ಮ ಕಾರ್ಯಗಳಿಗೋಸ್ಕರ ಬರ್ಬೇಕು ಹೊರತು ಅವರೆಲ್ಲೂ ಅವ್ರನ್ನ ನಿರೂಪಿಸ್ಕೊಳಕ್ಕೆ ಆಗ್ತಿಲ್ಲ. ಅವ್ರು ಹೇಳ್ತಾರೆ, ಏನ್ ನಿರೂಪಿಸ್ಕೊಳ್ಳಿ ಮಂಜಕ್ಕ, ನಾನು 3 ಹೊತ್ತು ಟಾಯ್ಲೆಟ್ ಅಲ್ಲೇ ಇರ್ತೀನಿ ಅವ್ರ ಜೊತೆ ಅಂತಾರೆ. ಚಂದ್ರಪ್ರಭಾ ಅವರು ಒಂದಿನ ತುಂಬಾ ನನಗೆ ಅಲ್ಲಿ ಅವ್ರು ಯಾಕೆ ಸತೀಶ್ ಅವ್ರ ತಿರುಗ್ ಬಿದ್ದೆ ನಾನು ಅಂದ್ರೆ, ಒಂದಿನ ಚಂದ್ರಪ್ರಭಾ ಅವರು ಸ್ನಾನ ಎಲ್ಲ ಮಾಡಿ ರೆಡಿಯಾಗಿ ಬೇಜಾರಲ್ಲಿ ಹಿಂಗ್ ಕೂತಿದ್ದಾರೆ. ನಾನ್ ಸ್ನಾನಕ್ಕೆ ಹೋದೆ, ಏನ್ ಚಂದ್ರಣ್ಣ ಇಲ್ಲಿ ಕೂತಿದ್ದೀರಾ ಅಂತ. ನೋಡಿ ಮೇಡಮ್, ಅವ್ರು ಹೋದವ್ರು ಬರ್ತಾನೆ ಇಲ್ಲ ಸ್ನಾನಕ್ಕೆ. ಅವತ್ತು ಸತೀಶ್ ಅವ್ರ ಹೇರ್ ಕಲರಿಂಗ್ ಡೇ. ಮಾಮೂಲಿ ದಿನಗಳೇ ಇಷ್ಟು ಉದ್ದ ಆಗಿರುತ್ತೆ, ಹೇರ್ ಕಲರಿಂಗ್ ಡೇ ಯೋಚನೆ ಮಾಡಿ. ಒಬ್ರು ಸ್ನಾನಕ್ಕೆ ಪಕ್ಕದ 2 ಬಾತ್ರೂಮ್ ಇದೆ. ಒಂದ್ ಬಾತ್ರೂಮ್ ಅಲ್ಲಿ ಇವ್ರು ಹೋಗಿ ಲಾಕ್ ಆಗಿದ್ದಾರೆ, ಇನ್ನೊಂದ್ರ ಬಾತ್ರೂಮ್ ಒಬ್ರು ಅಭಿ ಹೋಗ್ತಾರೆ, ಇನ್ಯಾರೋ ಅಶು ಹೋಗ್ತಾರೆ, ಇನ್ಯಾರೋ ಕಾವ್ಯ ಹೋಗ್ತಾರೆ, ಗಿಲ್ಲಿ ಹೋಗ್ತಾರೆ. 5-6 ಜನ ಹೋಗ್ತಾ ಇದಾರೆ, ಬರ್ತಾ ಇದಾರೆ. ಇವ್ರ ಬಾಗ್ಲು ಮಾತ್ರ ತೆಗಿತಾನೆ ಇಲ್ಲ. ಅವ್ರು ಫುಲ್ ಫ್ರಸ್ಟ್ರೇಟ್ ಆಗಿದ್ರು. ನನ್ಗೆ ಆಗ್ತಾ ಇಲ್ಲ ಮಂಜಕ್ಕ, ಕಡೆನಲ್ಲಿ 2ನೇ ವಾರದ ಕಡೆನೆ ಬಂದ್ಬಿಟ್ಟಿದೀವಿ ನಾವು. ನಂಗೆ ಆಗ್ತಾ ಇಲ್ಲ ಮಂಜಕ್ಕ, ಇದು ನೀನ್ ತಡ್ಕೊ. ಆ ಫ್ರಸ್ಟ್ರೇಷನ್ ಎಲ್ರಿಗೂ ಜಂಟಿಗಳಿಗಾಗತ್ತೆ. ಯಾಕಂದ್ರೆ ನಾನ್ ಬೆಳಿಗ್ಗೆ ಬೇಗ ಎದ್ದಿರ್ತೀನಿ, ಪಕ್ಕದಲ್ಲಿರೋಳ್ಗೆ ಬೆಲ್ ಹೊಡ್ದಾಗ್ಲೆ, ಹಾಡ್ ಬಂದಾಗ್ಲೇನೆ ಎದ್ದೇಳೋ ಅಂತ ಅಭ್ಯಾಸ. ನನ್ಗೆ ಎಬ್ಸಕ್ ಹಿಂಸೆ. ಅದು ನನ್ನ ಅಭ್ಯಾಸ. ಹಾಗಂತ ಇನ್ನೊಬ್ರು ನಿದ್ದೆ ಕಿತ್ಕೊಳಕ್ಕಾಗಲ್ಲ. ನಾನು ಆಲ್ಮೋಸ್ಟ್ 2 to 3 hours ಹಾಸಿಗೆ ಮೇಲೆ ಕೂತಿರ್ತಿದ್ದೆ. ಅವ್ರು ಎದ್ದೇಳೋವರೆಗೂ ಏನೋ ಕೆಲಸ ಮಾಡ್ಕೋ, ಅಲ್ಲೇ ವ್ಯಾಯಾಮ ಮಾಡು. ಅದೆಲ್ಲ ಒಂಥರ ನಮಗ್ ಫ್ರಸ್ಟ್ರೇಟ್ ಆಗ್ತಿರುತ್ತೆ. ಇದು ಒಳ್ಳೆ ಕಥೆ ಆಯ್ತಲ್ಲಪ್ಪ, ಇದೆಲ್ಲೋ ಗಂಟು ಹಾಕ್ಬಿಟ್ಟಿದ್ದಾರೆ, ನಮ್ಮ ಪಾಡಿಗೆ ನಾವು ಒಂದ್ ಎಕ್ಸರ್ಸೈಸ್ ಮಾಡಕ್ಕಾಗಲ್ಲ, ಒಂದ್ ವಾಕಿಂಗ್ ಮಾಡಕ್ಕಾಗಲ್ಲ. ಚಂದ್ರಪ್ರಭಾ ಅವ್ರಿಗೆ ಅಂತ ಫ್ರಸ್ಟ್ರೇಷನ್. ಯಾವಾಗ ನೋಡಿದ್ರು ಇಲ್ಲೇ ಕೂರ್ಸಿರ್ತಾನೆ ಈ ವ್ಯಕ್ತಿ, ಕರ್ಕೊಂಡ್ಬರ್ತಾನೆ ಟಾಯ್ಲೆಟ್. ನಮಗ್ ಗೊತ್ತು ಎಲ್ಲಿದ್ದಾರೆ ಚಂದ್ರಪ್ರಭಾ, ಸತೀಶ್ ಕಾಣಿಸ್ತಿಲ್ವಾ, ಟಾಯ್ಲೆಟ್ ಅಲ್ಲಿ ಹೋಗಿ ನೋಡಿ ಅಂತ ಹೇಳ್ತಿದ್ವಿ. ಆ ತರ
ಅವ್ರು ಏನ್ ಮಾಡಿದ್ರು, ಇದನ್ನ ಕಿತ್ತಾಕ್ಬಿಟ್ಟು ಬೇಡಿನ ಕಿತ್ತಾಕ್ಬಿಟ್ಟು ಅವ್ರಿಗೆ ಏನಂದ್ರೆ ಪಾಪ ಬಾಯರ್ಕೆ ಆಗ್ತಿದ್ಯಂತೆ. ಒಂದ್ 6-7 ಜನ ಸ್ನಾನ ಮಾಡ್ಕೊಂಡ್ ಬರೋವರೆಗೂ ಇವ್ರು ಬಂದಿಲ್ಲ ಅಂದ್ರೆ ಇಮ್ಯಾಜಿನ್ ಮಾಡಿ, ಬೆಳಗ್ಗೆ ನಾನು ನೀರ್ ಕುಡಿಯಕ್ ಆಗ್ತಿಲ್ಲ, ಟಾಯ್ಲೆಟ್ ಅಲ್ಲಿ ತಂದು ಕೂರ್ಸ್ಬಿಟ್ಟಿದ್ದಾರೆ ನನ್ನ ಅಂತ. ನೀರ್ ಕುಡಿಯಕ್ಕೆ ಅಂತ ಹೋದ್ರು, ಸುಧೀರ್ ಅವ್ರು ಬಂದ್ರು, ಏನೋ ಕೇಳಿದ್ರು, ಫ್ರಸ್ಟ್ರೇಟ್ ಆದ್ರು, ಗ್ಲಾಸ್ ಹೊಡೆದು ಹಾಕಿದ್ರು, ಅಳ್ತಾ ಇದಾರೆ. ನೀವ್ ಅದೆಲ್ಲ ನೋಡಿರ್ತೀರ. ಹೌದೌದು. ಯಾವ ಮನುಷ್ಯ ಅಳೋದನ್ನ ನಾಟಕ ಮಾಡ್ತಾನೆ ಸುಮ್ನೆ? ಅಂದ್ರೆ ಆ ನಾಟಕದ ಅಳುನು ನಮಗ್ ಗೊತ್ತಾಗತ್ತೆ, ನಿಜವಾದ ಅಳುನು ಗೊತ್ತಾಗತ್ತೆ. ನಮಗ್ ಬೇಜಾರಾಗೋಯ್ತು, ಪಾಪ ಏನಪ್ಪ ಇದು ಅಂತ. ಅಲ್ಲಿ ಸುಧೀರ್ ಅವ್ರ ಹತ್ರ, ಇವರು ಸತೀಶ್ ಅವ್ರ ಹತ್ರ ಹೋಗಿ ಹೇಳ್ತಾ ಇದೀವಿ, ಯಾಕೆ ಹಿಂಗ್ ಮಾಡ್ತೀರಾ ಅಂತ. ಅಲ್ಲೊಂದ್ ಜೋರ್ ಜಗಳ ಶುರು ಆಗ್ಬಿಡ್ತು ಅವ್ರಿಬ್ರು. ಅದೆಲ್ಲ ಆದ್ಮೇಲೆ ಏನಾದ್ರು ನೀವಿಬ್ರು ಮಾತಾಡ್ಕೊಂಡು ತೀರ್ಮಾನಕ್ಕೆ ಬನ್ನಿ ಅಂತ ಹೇಳಿದ್ರೆ, ಸತೀಶ್ ಅವ್ರು ನನ್ನ ಬನ್ನಿ ಇಲ್ಲಿ, ಇದೆಲ್ಲ ಪ್ಲಾನು, ಅವನೇ ಮಾಡ್ತಿರೋದು, ನಾಟಕ ಆಡ್ತಿದ್ದಾನೆ ಅಂತಾರೆ. ನನಗ್ ರೇಗೋಯ್ತು. ಅಲ್ಲ, ಆ ವ್ಯಕ್ತಿ ಫ್ರಸ್ಟ್ರೇಟೆಡ್ ಆಗಿ ಅಳ್ತಿದ್ದಾರೆ, ನಿಮ್ಗೇನ್ ಬುದ್ಧಿಗಿದ್ದಿ ಇದೆಯೋ ಇಲ್ವೋ, ಅವ್ರ ಬಗ್ಗೆನೂ ಯೋಚನೆ ಮಾಡ್ಬೇಕು ತಾನೆ ಅಂತೆಲ್ಲ ಬೈದೆ. ಅಂದ್ರೆ ಬೈದಿಲ್ಲ, ಒಂದ್ ಸ್ವಲ್ಪ ಬುದ್ಧಿ ಮಾತು ಹೇಳಿದ್ದು. ಅದೆಲ್ಲ ಅವ್ರಿಗೆ ಇವಳು ನನ್ನ ವಿರುದ್ಧ ಇದ್ದಾಳೆ ಅಂತ ಅನ್ನಿಸ್ತು. ಏನ್ ಕತೆನೋ ಗೊತ್ತಿಲ್ಲ, ಫುಲ್ಲು ಉಲ್ಟಾ ಹೊಡಿಯಕ್ ಶುರು ಮಾಡಿದ್ರು. ನಾನು ಆಯ್ತಪ್ಪ ಸ್ವಾಮಿ, ನಿಮ್ ಪಾಡಿಗೆ ನೀವಿರಿ, ನಮ್ಮ ಪಾಡಿಗೆ ನಾವಿರಿ ಅಂತ ಇಷ್ಟೇ ಆಗಿರೋದು. ಬಟ್ ನಾನು ಹೇಳೋದು, ಹೊರಗಡೆ ಬಂದಾಗ ನೀವು ಒಂದು ಹೆಣ್ಣಿನ ಮೇಲೆ ಇಲ್ಲ ಸಲ್ಲದ ಆರೋಪ ಹೊರಿಸ್ತಿದ್ದೀರಾ, ಅದು ಯಾವುದೇ ಪ್ರೂಫ್ ಇಲ್ಲದೆ ಅಂತ ಹೇಳಿದ್ರೆ ನಿಮ್ಮ ವ್ಯಕ್ತಿತ್ವ 3ನೇ ಜನಕ್ಕೆ ಹೇಗೆ ಕಾಣುತ್ತೆ? ನೀವು ಬನ್ನಿ, ಒಂದು ಪ್ರೂಫ್ ಇಟ್ಕೊಳ್ಳಿ, ನೋಡಿ ಇವಳು ಹೀಗೆಲ್ಲ ನನ್ನ ವಿರುದ್ಧ ಮಾಡಿದಾಳೆ ಅಂತ ಹೇಳಿ. ಅದಕ್ಕೊಂದು ತೂಕ ಇದೆ, ಒಂದು ಬೆಲೆ ಇದೆ. ಸುಮ್ನೆ ಆಮೇಲೆ ಶಕುನಿ ಅನ್ನೋ ವರ್ಡ್ಗಳನ್ನೆಲ್ಲ ಯೂಸ್ ಮಾಡೋದಂತ ನಾನು ಹೇಳಿದೆ. ಅದೆಲ್ಲ ತುಂಬಾ ದೊಡ್ಡ ಮನೆ ಇಡೀ ರಾಜ್ಯವನ್ನ ಒಡೆಯುವಂತ ಕೆಲಸ ಮಾಡಿದವನು ಶಕುನಿ ಒಂದು ಕ್ಯಾರೆಕ್ಟರು. ಯಾವ ಆಧಾರದ ಮೇಲೆ ನನ್ನ ಹೆಸರನ್ನ ತಗೊಳ್ತಿದ್ದೀರಾ? ನಾನು ಡೆಫಮೇಷನ್ ಕೇಸ್ ಹಾಕ್ಬೋದು, ನೀವು ಈ ತರ ಎಲ್ಲ ಮಾತಾಡ್ತಿದ್ದೀರಾ ಅಂತ. ಚೀಪಾಗಿ ಮಾತಾಡಬೇಡಿ, ಒಂದು ತೂಕ ಇರಲಿ, ಭಾಷೆ ಬಗ್ಗೆ ಒಂದು ಜ್ಞಾನ ಇರಲಿ. ನೀವು ಫೇಮಸ್ ಆಗ್ಬೇಕು ಅಂತ ನನ್ನ ಹೆಸರನ್ನ ಉಪಯೋಗಿಸ್ಕೊತಿದ್ದೀರಾ ಅನ್ನೋದು ನನಗೆ ಗೊತ್ತಾಯ್ತು. ಮಂಜು ಭಾಷಿಣಿ ಪರವಾಗಿಲ್ಲ, ಫೇಮಸ್ ಆಗಿದ್ದಾಳೆ ಅನ್ಸುತ್ತೆ ಹೊರಗಡೆ ಬಿಟ್ಟು, ನನ್ನ ಹೆಸರನ್ನ ಉಪಯೋಗಿಸ್ಕೊಂಡು ನೀವು ವರ್ಲ್ಡ್ ವೈಡ್ ಫೇಮಸ್, ನಾನು ಸೆಲೆಬ್ರಿಟಿ ಅಂತಾರೆ, ನನ್ಗೆ 350 ಜನಕ್ಕೆ ಫ್ರೀ ಆಗಿ ಇದು ಮತ್ತೆ ಪಾರ್ಟಿ ಎಲ್ಲ ಸಿಗುತ್ತೆ ಬನ್ನಿ ಅಂತ. ನನಗೆ ಬೇಡಪ್ಪ ಅಂತ ಪಾರ್ಟಿ, ನೀವು ಮಾಡ್ಕೊಳ್ಳಿ. ಏನೇನೋ ಹುಚ್ಚು ಮಾತುಗಳು, ಅದೆಲ್ಲ ನಿಜ ಇರ್ಬೋದು, ಇಲ್ಲ ಅಂತ ಹೇಳಲ್ಲ. ಬಟ್ ನಿಮ್ಮ ಮನಸ್ಥಿತಿಗೆ ತಕ್ಕಂತೆ ನೀವು ಆರಿಸ್ಕೊಳ್ಳಿ. ಹೌದಪ್ಪ, ನಂಗೆ ಪಾರ್ಟಿ ಮಾಡ್ಬೇಕು, ಹೌದಾ ನಂಗೆ ಫ್ರೀ ಪಾರ್ಟಿ ಸಿಗುತ್ತಾ, ನಾನು ಬರ್ತೀನಿ ಅಂದಾಗ ನೀವು ಅಂಥವ್ರನ್ನ ಹೇಳಿ ಕರ್ಕೊಳ್ಳಿ ಹೋಗಿ. ನನಗೆ ಬೇಡವೇ ಬೇಡ, ನನಗೆ ನನ್ನದೇ ಆದ ಜೀವನ ಇದೆ, ನನ್ನದೇ ಆದ ಸಾಧನೆ ಇದೆ, ನನ್ನದೇ ಈ ಥರ ಮನೆ ಇದೆ, ನಾನೇ ನಿಮಗೆ ಪಾರ್ಟಿ ಕೊಡಿಸ್ಬಲ್ಲೆ. ಏನೇನೋ ಇಂಪ್ರೆಸ್ ಮಾಡಕ್ ಹೋದ್ರೆ ಅದು ಇಂಪ್ರೆಸ್ ಆಗಲ್ಲ, ಎಲ್ಲರೂ ಇಂಪ್ರೆಸ್ ಆಗಲ್ಲ ನಿಮ್ಮ ಮಾತುಗಳಿಂದ. ಬಟ್ ಮಾತಾಡೋ ಮುಂಚೆ ಯೋಚನೆ ಮಾಡಿ, ಅಷ್ಟೇ ಹೇಳಕ್ ಸಾಧ್ಯ. ಇಷ್ಟು ಮಾತುಗಳು ಅಕಸ್ಮಾತ್ ಅವ್ರು ನೋಡಿದ್ರು ಅವ್ರಿಗೇನು ಅರ್ಥ ಆಗಿರಲ್ಲ. ನೋಡಿದ್ರಾ ಮಂಜು ಭಾಷಿಣಿ ನನ್ನ ವಿರುದ್ಧ ಹೆಂಗ್ ಮಾತಾಡ್ತಿದ್ರು ಅಂತಾನೆ ಹೇಳ್ತಾರೆ ಅಷ್ಟೇ. ಜಸ್ಟ್ ಅಷ್ಟು ಮಾತ್ರ ಅರ್ಥ ಮಾಡ್ಕೊಂತಾರೆ, ಇವ್ರು ಯಾಕೆ ಹಿಂಗ್ ಹೇಳಿದ್ರು ಅಂತ ಅರ್ಥ ಮಾಡ್ಕೊಳ್ಳಲ್ಲ. ಅರ್ಥನೇ ಮಾಡ್ಕೊಳ್ಳಲ್ಲ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.